ಸಹಿಸಲಾರದ ನೋವುಗಳು, ಪ್ರೀತಿಸಲಾರದ ಹೃದಯಗಳು, ಕ್ಷಮಿಸಲಾರದ ನೋವುಗಳು, ಪ್ರೀತಿಸಲಾರದ ನಿಮಿಷಗಳು, ಮನವು ತುಂಬಿ ಭಾರವಾಗಿದೆ. ಯೇಸುವೇ ನಿಮ್ಮ ಪ್ರೇಮ ತುಂಬಿ ಕ್ಷಮೆಯ ನೀಡಲು ಶಕ್ತಿ ನೀಡಿರಿ. ಯೇಸುವೇ ನಿಮ್ಮ ಪ್ರೇಮ ತುಂಬಿ ಕ್ಷಮೆಯ ನೀಡಲು ಶಕ್ತಿ ನೀಡಿರಿ. ನಂಬಿದವರ ದ್ರೋಹಗಳು, ಬೆನ್ನಲ್ಲೇ ಇರಿದ ಗಾಯಗಳು, ನಂಬಿದವರ ದ್ರೋಹಗಳು, ಬೆನ್ನಲ್ಲೇ ಇರಿದ ಗಾಯಗಳು, ಕ್ಷಮಿಸಲಾರದೆ ಮನವು ಅಳುತ್ತಿದೆ. ಯೇಸುವೇ ನಿಮ್ಮ ಪ್ರೇಮ ತುಂಬಿ ಕ್ಷಮೆಯ ನೀಡಲು ಶಕ್ತಿ ನೀಡಿರಿ. ಕ್ಷಮೆಯ ನೀಡಲು ಪ್ರಭುವೇ ಶಕ್ತಿ ನೀಡಿರಿ. ಕ್ಷಮೆಯ ನೀಡಲು ಪ್ರಭುವೇ ಶಕ್ತಿ ನೀಡಿರಿ. ಕ್ಷಮೆಯ ನೀಡಲು ಪ್ರಭುವೇ ಶಕ್ತಿ ನೀಡಿರಿ. ಬೆಳೆಸಿದ ನನ್ನ ಮಿತ್ರರೆಂದು ನನ್ನನ್ನೇ ತುಳಿದು ಹೋದರೆಂದು, ನಾ ಬೆಳೆಸಿದ ನನ್ನ ಮಿತ್ರರೆಂದು ನನ್ನನ್ನೇ ತುಳಿದು ಹೋದರೆಂದು, ನಿರಾಸೆಯಿಂದ ಮನವು ಅಳುತ್ತಿದೆ. ಯೇಸುವೇ ನಿಮ್ಮ ಪ್ರೇಮ ತುಂಬಿ ಕ್ಷಮೆಯ ನೀಡಲು ಶಕ್ತಿ ನೀಡಿರಿ. ಹೃದಯ ಚುಚ್ಚುವ ಮಾತುಗಳು, ಮಾಡದ ತಪ್ಪಿಗೆ ಶಿಕ್ಷೆಗಳು. ಹೃದಯ ಚುಚ್ಚುವ ಮಾತುಗಳು, ಮಾಡದ ತಪ್ಪಿಗೆ ಶಿಕ್ಷೆಗಳು, ಸಹಿಸಲಾರದೆ ಮನವು ಅಳುತ್ತಿದೆ. ಯೇಸುವೇ ನಿಮ್ಮ ಪ್ರೇಮ ತುಂಬಿ ಕ್ಷಮೆಯ ನೀಡಲು ಶಕ್ತಿ ನೀಡಿರಿ. ಕ್ಷಮೆಯ
ಪ್ರಭುವೇ ಶಕ್ತಿ ನೀಡಿರಿ, ಕ್ಷಮೆಯ ನೀಡಲು ಪ್ರಭುವೇ ಶಕ್ತಿ ನೀಡಿರಿ, ಕ್ಷಮೆಯ ನೀಡಲು ಪ್ರಭುವೇ ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ದೇವರಲ್ಲಿ ನನ್ನ ಆತ್ಮೀಯರೇ, ಇಂದು ನಾವು ಕ್ಷಮೆಯ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸುವ. ಕ್ಷಮೆಯ ಮುಖಾಂತರ ನಾವು ದೇವರ ಮಕ್ಕಳಾಗಲು ದೇವರು ನಮಗೆ ಕರೆಯನ್ನು ನೀಡಿದ್ದಾರೆ. ಶಾಂತಿ ಸಮಾಧಾನಕ್ಕಾಗಿ ಹಾತೊರೆಯುವವರು ಭಾಗ್ಯವಂತರು, ಅವರು ದೇವರ ಮಕ್ಕಳೆನ್ನಿಸಿಕೊಳ್ಳುವರು. ದೇವರಲ್ಲಿ ನನ್ನ ಆತ್ಮೀಯರೇ, ಜ್ಞಾನೋಕ್ತಿ 17ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಹರ್ಷ ಹೃದಯ ಒಳ್ಳೆಯ ಔಷಧ, ಕುಗ್ಗಿದ ಮನದಿಂದ ಅಸ್ಥಿ ಪಂಜರ. ಹರ್ಷ ಹೃದಯ ಒಳ್ಳೆಯ ಔಷಧ. ದೇವರಲ್ಲಿ ನನ್ನ ಆತ್ಮೀಯರೇ, ನಮ್ಮ ಮನಸ್ಸಿನಲ್ಲಿ ನಮ್ಮ ಬಗ್ಗೆ ಆಗಿರಲಿ, ದೇವರ ಬಗ್ಗೆ ಆಗಿರಲಿ, ನೆರೆಯವರ ಬಗ್ಗೆ ಆಗಿರಲಿ, ಒಂದು ಉತ್ತಮವಾದ ಆಲೋಚನೆ ನಮ್ಮಲ್ಲಿದ್ದರೆ ನಮ್ಮ ಹೃದಯವು ಎಲ್ಲ ವಿಷಯಗಳಲ್ಲೂ ಹರ್ಷಿಸಿ ಆನಂದಿಸಿಕೊಳ್ಳುತ್ತೆ. ಇಂಥ ಹೃದಯ ಉಳ್ಳಂಥ ವ್ಯಕ್ತಿ ಆರೋಗ್ಯವಂತನಾಗಿರುತ್ತಾನೆ ಅಂತ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸುತ್ತೆ. ಹಾಗೂ ಕುಗ್ಗಿದ ಮನವು ಅಸ್ಥಿ ಪಂಜರ ಎಂದು ತಿಳಿಯಪಡಿಸಲಾಗಿದೆ. ಇತರರ ಬಗ್ಗೆ ವೈಮನಸ್ಸು, ಇತರರಲ್ಲಿ ಕೊರತೆಗಳನ್ನು ಕಾಣುವಂಥದ್ದು, ಅಸಮಾಧಾನವನ್ನು ಪಡೆಯುವಂಥದ್ದು, ಹಾಗೂ ತನ್ನ ಜೀವನದ ಬಗ್ಗೆ ತನ್ನನ್ನೇ ಇಷ್ಟಪಡದೆ, ತಾನು ಮಾಡುವಂಥ ಯಾವುದೇ ಕಾರ್ಯಗಳಲ್ಲೂ ತೃಪ್ತಿಯನ್ನು ಕಾಣದೆ, ಹಾಗೂ ಇತರರು ಮಾಡುವಂಥ ಕೆಲಸ ಕಾರ್ಯಗಳಲ್ಲೂ ತೃಪ್ತಿಯನ್ನು ಕಾಣದೆ, ಒಳಿತನ್ನು ಕಾಣಕ್ಕೆ ಆಗದೇ ಇರುವಂತಹ ಜೀವನವು ನಮ್ಮನ್ನು ಅಸ್ಥಿ ಪಂಜರಗಳನ್ನಾಗಿ ಮಾಡಿಬಿಡುತ್ತೆ. ನಮ್ಮ ಪ್ರಾಣವನ್ನೇ ಅದು ಹಿಂಡಿ ಬಿಡುತ್ತೆ ಎಂದು ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಯಪಡಿಸುತ್ತಿದೆ. ಪ್ರಿಯರೇ, ಇದಕ್ಕೆ ಸೂಕ್ತವಾದ ಒಂದು ಉದಾಹರಣೆ, ಅನೇಕ ವರ್ಷಗಳ ಮುಂಚೆ ನಾನು ಒಂದು ಮಧ್ಯಸ್ಥಿಕೆ ಪ್ರಾರ್ಥನೆಯಲ್ಲಿ ಸದಸ್ಯನಾಗಿದ್ದಾಗ ಆ ಗುರುಗಳು ನಮ್ಮ ತಂಡದಲ್ಲಿ ಇರುವಂತಹ ಕೆಲವೊಂದು ವಿಷಯಗಳನ್ನು ಕಂಡುಕೊಂಡು ಇಂತಹ ಒಂದು ಉದಾಹರಣೆಯನ್ನು ಅಂದು ತಿಳಿಸಿದರು. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಕೋಪವನ್ನು ಸಾಧಿಸಲು ಕೋಪವನ್ನು ಇಟ್ಟುಕೊಂಡರೆ, ಅವನ ಹೇಳಿಕೆಯನ್ನು ನೆನೆದು ಅಸೂಯೆಯನ್ನು ಪೆಟ್ಟರೆ ಅದು ಇಂತಹ ವ್ಯಕ್ತಿಗಳಿಗೆ ಹೋಲಿಸಬಹುದು ಅಂತ ಒಂದು ಉದಾಹರಣೆಯನ್ನು ಹೇಳಿದರು. ನಿಮ್ಮ ಕೈಯಲ್ಲಿ ಒಂದು ಗ್ಲಾಸ್ ತುಂಬ ನೀರನ್ನು ತುಂಬಿಸಿಕೊಂಡು ಹೀಗೆ ನೀವು ಒಂದು 15 ನಿಮಿಷ ಅಥವಾ 20 ನಿಮಿಷ ಅಥವಾ 1 ತಾಸು 2 ತಾಸು ಈ ರೀತಿಯಲ್ಲಿ ಇಟ್ಟುಕೊಳ್ಳಿ. ಸಮಯ ಹೋಗುವಂತೆ ನಿಮ್ಮ ಕೈ ಬಳಲಲು ಪ್ರಾರಂಭಿಸುತ್ತೆ, ನೀವು ಸುಸ್ತಾಗಲು ಪ್ರಾರಂಭಿಸ್ತೀರಾ, ಹಾಗೂ ಒಂದು ಸಮಯದ ನಂತರ ನಿಮ್ಮ ಕೈ ಕೆಳಗೆ ಬಿದ್ದು ಹೋಗುತ್ತೆ. ಇದೇ ರೀತಿಯಲ್ಲಿ ಯಾರ ಹೃದಯದಲ್ಲಿ ಇತರರ ಬಗ್ಗೆ ಕೋಪ ಸಾಧಿಸಲು, ದ್ವೇಷ ಸಾಧಿಸಲು ಮನಸ್ಸು ಮಾಡ್ತಾರೋ ಅವರ ಜೀವನ ಕೂಡ ಬಳಲಿ ಹೋಗುತ್ತೆ, ಸುಸ್ತಾಗಿ ಬಿದ್ದು ಹೋಗ್ತಾರೆ. ಈ ಜ್ಞಾನೋಕ್ತಿ 17ನೇ ಅಧ್ಯಾಯ 22ನೇ ವಾಕ್ಯ ನಾವು ಕಾಣುವಾಗ ಇದನ್ನೇ ದೇವರು ನಮ್ಮ ಹತ್ರ ತಿಳಿಯಪಡಿಸುತ್ತಿದ್ದಾರೆ. ಹರ್ಷ ಹೃದಯ ಒಳ್ಳೆಯ ಔಷಧಿ, ಕುಗ್ಗಿದ ಮನದಿಂದ ಅಸ್ಥಿ ಪಂಜರ. ದೇವರಲ್ಲಿ ನನ್ನ ಆತ್ಮೀಯರೇ, ನಾವು ಇತರರ ಹೇಳಿಕೆಯನ್ನು ಕಂಡು ಅಸೂಯೆ ಪಡುವಂಥ ವ್ಯಕ್ತಿಗಳಾದರೆ ನಮ್ಮ ಹೃದಯದಲ್ಲಿ ಇತರರು ಇರ್ತಾರೆ ಹೊರತು ನಮ್ಮ ಜೀವನಕ್ಕೆ ಏನು ಬೇಕು, ಅದಕ್ಕೆ ತಕ್ಕಂತೆ ಹೇಗೆ ಜೀವಿಸಬೇಕು ಎನ್ನುವಂಥ ಆಲೋಚನೆಗಳು ನಮ್ಮಲ್ಲಿ ಇರೋದಿಲ್ಲ. ಪ್ರಿಯರೇ, ನೀವು ಒಂದು ಉದಾಹರಣೆಗೆ ನಾನು ಹೇಳುತ್ತೇನೆ.
ಬೈಬಲಲ್ಲಿ ಯೇಸು ಸ್ವಾಮಿ ಶುಭ ಸಂದೇಶವನ್ನು ಸಾರುತ್ತಾ ಸೂಚಕ ಕಾರ್ಯಗಳನ್ನು ಮಾಡುತ್ತಾ ಕಣ್ಣಿಲ್ದವರಿಗೆ ಕಣ್ಣನ್ನು, ಕಿವಿ ಇಲ್ದವರಿಗೆ ಕಿವಿಯನ್ನು, ಮೂಕರಿಗೆ ಬಾಯಿಯನ್ನು, ಕುಷ್ಠರೋಗಿಗಳಿಗೆ ಅವರಿಗೆ ಬೇಕಾದಂಥ ಸ್ವಸ್ಥತೆಯನ್ನು, ಸತ್ತವರನ್ನು ಮರಳಿ ಎಬ್ಬಿಸುತ್ತಾ ಅನೇಕ ಸೂಚಕ ಕಾರ್ಯಗಳನ್ನು ಮಾಡುವುದನ್ನು ಕಂಡು ಫರಿಸಾಯರು ಸದುತಾಯರು ಅವರನ್ನು ನೋಡಿ ಅಸೂಯೆಪಟ್ಟರು. ಅವರನ್ನು ನೋಡಿ ಉತ್ತಮವಾದದನ್ನು ಸ್ವೀಕರಿಸುವುದು ಬಿಟ್ಟು ಅವರನ್ನು ನೋಡಿ ಅಸೂಯೆಪಟ್ಟರು. ಪ್ರಿಯರೇ, ಅವರನ್ನು ಯಾವುದಾದರೂ ರೀತಿಯಲ್ಲಿ ಸಿಕ್ಕಿಸಬೇಕು, ಅವರಲ್ಲಿ ತಪ್ಪು ಕಂಡುಹಿಡಿಯಬೇಕು ಎಂದು ಅವರು ಯೋಚಿಸಿ ಒಂದು ವೇಶ್ಯ ಸ್ತ್ರೀಯನ್ನು ಅವರ ಮುಂದೆ ತೆಗೆದುಕೊಂಡು ಬಂದು ಹಾಕುತ್ತಿದ್ದಾರೆ. ಪ್ರಿಯರೇ, ಅವರ ಆಲೋಚನೆಗಳನ್ನು ನೀವು ನೋಡಿ ಪ್ರಿಯರೇ. ಆ ವೇಶ್ಯೆಯನ್ನು ತೆಗೆದುಕೊಂಡು ಬಂದು ಹಾಕಿ ಮೋಸೆಯ ಧರ್ಮಶಾಸ್ತ್ರದ ಪ್ರಕಾರ ಹೀಗೆ ಸಿಕ್ಕಿಕೊಂಡಂತಹ ಪ್ರತಿಯೊಬ್ಬರನ್ನು ಕಲ್ಲೊಡೆದು ಸಾಯಿಸಬೇಕು ಅಂತ ಮೋಶೆಯ ಧರ್ಮಶಾಸ್ತ್ರ ಹೇಳ್ತಿದೆ. ಹೀಗಿರುವಲ್ಲಿ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳುತ್ತಿದ್ದಾರೆ. ಪ್ರಿಯರೇ, ಅವರ ಉದ್ದೇಶ ಸತ್ಯವನ್ನು ಅರಿತುಕೊಳ್ಳೋದಾಗಿದ್ದಿಲ್ಲ. ಪ್ರಿಯರೇ, ಹೇಗಾದರೂ ಮಾಡಿ ಯೇಸು ಮೋಸೆಯ ವಿರುದ್ಧ ಏನಾದರೂ ಮಾತನಾಡಿದರೆ ಆ ಮಾತುಗಳನ್ನು ಹಿಡಿದು ಅವರನ್ನು ಸಾಯಿಸಬೇಕು, ಅವರನ್ನು ಕೂಡ ಕಲ್ಲೊಡೆದು ಸಾಯಿಸಬೇಕು ಎನ್ನುವಂಥ ದುರುದ್ದೇಶದಿಂದ ಅವರು ಇಂಥ ಒಂದು ಯೋಚನೆಯನ್ನು, ಸಂಚಿಕೆಯನ್ನು ಮಾಡಿ ಯೇಸುವಿನ ಬಳಿಗೆ ಬಂದಿದ್ದಾರೆ. ಪ್ರಿಯರೇ, ನಮ್ಮ ಜೀವನದಲ್ಲೂ ಅನೇಕ ವ್ಯಕ್ತಿಗಳನ್ನು ನಾವು ಕಾಣುತ್ತೇವೆ. ಪ್ರಿಯರೇ, ನಮಗೆ ದೇವರು ಕೊಟ್ಟಂತಹ ಕೆಲಸ ಕಾರ್ಯಗಳನ್ನು ನಾವು ಪ್ರಾಮಾಣಿಕತೆಯಿಂದ ಮಾಡದೆ ಇತರರ ಜೀವನದ ಬಗ್ಗೆ ಆಲೋಚಿಸುವಂತಹ ಮನೋಭಾವ ನಮ್ಮಲ್ಲಿ ಕಂಡುಕೊಳ್ಳುತ್ತೇವೆ. ಪ್ರಿಯರೇ, ಅವರ ಜೀವನದಲ್ಲಿ ಏನು ನಡೀತಿದೆ, ಅವರು ಹೇಗೆ ಜೀವಿಸ್ತಿದ್ದಾರೆ, ಅವರು ಹೇಗೆ ಈ ಕಾರ್ಯಗಳನ್ನು ಮಾಡುತ್ತಿದ್ದಾರೆ, ಅವ್ರಿಗೆ ಏನಕ್ಕೆ ಈ ರೀತಿಯ ಯಶಸ್ಸು ಬರುತ್ತಿರೋದು, ಈ ಆಲೋಚನೆಗಳು ನಿಮ್ಮ ಒಳಿತಿಗಾಗಿ, ನಿಮ್ಮ ಬೆಳವಣಿಗೆಗಾಗಿ ಅಂದರೆ ಅದು ಉತ್ತಮ. ಪ್ರಿಯರೇ, ಆದರೆ ಇತರರನ್ನು ಕೆಳಗೆ ಎಳೆಯೋಕ್ಕೆ ಇಂಥ ಆಲೋಚನೆಗಳಾದರೆ ನೀವು ವ್ಯರ್ಥವಾದ ಆಲೋಚನೆಯನ್ನು ನೀವು ಮಾಡುತ್ತಿದ್ದೀರಾ, ಗಾಳಿಯನ್ನು ಹಿಡಿಯಲು ಪ್ರಯತ್ನಿಸುತ್ತಿದ್ದೀರಾ. ಪ್ರಿಯರೇ, ನಾನು ಈಗಾಗಲೇ ಹೇಳಿದೆ, ಒಂದು ಗುರುಗಳು ಮಧ್ಯಸ್ಥಿಕೆ ಪ್ರಾರ್ಥನೆಯಲ್ಲಿ ಇಂಥ ವಿಷಯವನ್ನು ತಿಳಿಸಿದರು ಅಂತ. ಏನಕ್ಕೆ ಆ ಗುರುಗಳು ಈ ರೀತಿಯಲ್ಲಿ ತಿಳಿಸಿದರು ಅಂತಂದರೆ, ಒಬ್ಬ ವ್ಯಕ್ತಿಯ ಬೆಳವಣಿಗೆಯನ್ನು ಕಂಡು ಇನ್ನಿತರ ಸಹೋದರ ಸಹೋದರಿಯರು ಅಸೂಯೆ ಪಡುತ್ತಿರುವುದನ್ನು ಕಂಡು ಅವರ ಆಧ್ಯಾತ್ಮಿಕತೆಯನ್ನು ಕಳೆದುಕೊಳ್ಳುತ್ತಿದ್ದಾರೆ ಎನ್ನುವಂತಹ ನೋವಿನಿಂದ ಆ ಗುರುಗಳು ಇಂತಹ ಒಂದು ಉದಾಹರಣೆಯನ್ನು ಹೇಳಿದ್ದು. ಅವರು ಮಾಡುತ್ತಿದ್ದಂತಹ ಕಾರ್ಯಗಳ ಮುಖಾಂತರ, ಆಲೋಚನೆಗಳ ಮುಖಾಂತರ ಅವರು ಪ್ರಾರ್ಥನೆಯ ಜೀವನವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಅವರ ಹೃದಯದಲ್ಲಿ ದೇವರು ಆಗಿರಬೇಕಾಗಿತ್ತು, ಅವರ ಹೃದಯದಲ್ಲಿ ದೇವರು ಕೊಟ್ಟಂತಹ ಮಾತುಗಳು ಇರಬೇಕಾಗಿತ್ತು. ಪ್ರಿಯರೇ, ಅದನ್ನು ಬಿಟ್ಟು ಇತರರ ಬೆಳವಣಿಗೆಯನ್ನು ನೋಡಿ ಅಸೂಯೆ ಪಡುವ ಮುಖಾಂತರ ಆ ವ್ಯಕ್ತಿಯು ಇವರ ಮನಸ್ಸಿನಲ್ಲಿ ಒಂದು ವಿಗ್ರಹವಾಗ್ತಿದ್ದಾರೆ. ಪ್ರಿಯರೇ, ಅವರು ದೇವರನ್ನು ಪೂಜಿಸುವುದನ್ನು ಬಿಟ್ಟು ಇತರರನ್ನು ದ್ವೇಷಿಸುವ ಮುಖಾಂತರ ಅವರು ಆ ವ್ಯಕ್ತಿಯನ್ನು ಒಂದಲ್ಲ ಇನ್ನೊಂದು ರೀತಿಯಲ್ಲಿ ಆರಾಧಿಸುತ್ತಿರುವಂತೆ ಆಗುತ್ತಿದೆ. ಅವರು ನಿದ್ರೆ ಮಾಡುವಾಗಲೂ ಎದ್ದೇಳುವಾಗಲೂ ಆ ವ್ಯಕ್ತಿಯ ಬಗ್ಗೆ, ಅವರ ಹೇಳಿಕೆಯ ಬಗ್ಗೆ ಆಲೋಚಿಸುವಂಥ, ಅವರ ಯಶಸ್ಸಿನ ಬಗ್ಗೆ ಆಲೋಚಿಸುವಂಥ ವ್ಯಕ್ತಿಗಳಾಗ್ತಿದ್ದಾರೆ. ಅದನ್ನು ನೆನೆದು ಅಸೂಯೆ ಪಡುವಂಥ ವ್ಯಕ್ತಿಗಳಾಗ್ತಿದ್ದಾರೆ. ಅಸಮಾಧಾನದಿಂದ ಜೀವಿಸ್ತಿದ್ದಾರೆ. ಪ್ರಿಯರೇ, ಇಂಥ ಆಲೋಚನೆಗಳ ಮುಖಾಂತರ ನಮ್ಮ ಜೀವನದಲ್ಲಿ ಎಂದಿಗೂ ಬೆಳವಣಿಗೆ ಆಗೋದಿಲ್ಲ. ಪ್ರಿಯರೇ, ನಾವು ಮಾಡುವಂಥ ಕೆಲಸ ಕಾರ್ಯಗಳ ಮುಖಾಂತರ ಎಂದು ಯಶಸ್ಸನ್ನು ಕಂಡುಕೊಳ್ಳಲು, ಸಮಾಧಾನವನ್ನು ಅನುಭವಿಸಲು ಆಗೋದಿಲ್ಲ. ಪ್ರಿಯರೇ, ಅದಕ್ಕೆ ಜ್ಞಾನೋಕ್ತಿಯ ಗ್ರಂಥದಲ್ಲಿ 17ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ದೇವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ, ಹರ್ಷ ಹೃದಯ ಒಳ್ಳೆಯ ಔಷಧಿ, ಕುಗ್ಗಿದ ಮನದಿಂದ ಅಸ್ಥಿ ಪಂಜರ. ನಾವು ಹರ್ಷದಿಂದ ಇತರರ ಸಂತೋಷದಲ್ಲಿ ನಾವು ಸಂತೋಷ ಪಡುವಂಥ ಮನಸ್ಸು ನಾವು ಬೆಳೆಸಿಕೊಂಡರೆ ಪ್ರಿಯರೇ, ನಮಗೆ ಉತ್ತಮವಾದ ಆರೋಗ್ಯ, ಶಾಂತಿ, ಸಮಾಧಾನ ನಮ್ಮ ಕುಟುಂಬದಲ್ಲೂ ನಮ್ಮ ಶರೀರದಲ್ಲೂ ನೆಲೆಸುತ್ತೆ. ಪ್ರಿಯರೇ, ಉತ್ತಮವಾದ ಆರೋಗ್ಯ ನಮ್ಮ ಜೀವನದಲ್ಲಿ ಇದ್ದರೆ ಪ್ರಿಯರೇ, ಕೆಲಸ ಕಾರ್ಯಗಳನ್ನು ಸಂತೋಷದಿಂದ ಮಾಡಲು ನಮ್ಮಿಂದ ಸಾಧ್ಯವಾಗುತ್ತೆ. ಹಾಗೂ ಮನೆಗೆ ಬಂದಾಗ ಕುಟುಂಬದ ಸದಸ್ಯರೊಂದಿಗೆ ಸಂತೋಷದಿಂದ, ಪ್ರೀತಿಯಿಂದ
ವಾತ್ಸಲ್ಯದಿಂದ ನಡೆದುಕೊಳ್ಳಲು ಸಾಧ್ಯವಾಗುತ್ತೆ ಪ್ರಿಯರೇ. ನಮಗೆ ಅನಾರೋಗ್ಯ ಇದ್ದರೆ ಕೆಲಸ ಮಾಡುವ ಸ್ಥಳದಲ್ಲಿ ಕೂಡ ಅಥವಾ ಕುಟುಂಬದಲ್ಲಿ ಕೂಡ ನಮಗೆ ಪೂರ್ಣವಾಗಿ ನಮ್ಮ ಕಾರ್ಯಗಳನ್ನು ನೆರವೇರಿಸಲು ನಮ್ಮಿಂದ ಸಾಧ್ಯವಾಗದೆ ಬರುತ್ತೆ. ಇದರ ಮುಖಾಂತರ ನಿರಾಶೆಯು ಕುಗ್ಗಿದ ಮನಸ್ಸು ಉಳ್ಳವರು ನಾವು ಆಗುತ್ತೇವೆ ಪ್ರಿಯರೇ. ಮತ್ತೊಂದು ಉದಾಹರಣೆ ನಾವು ಹೇಳಬೇಕಾದರೆ ಪ್ರಿಯರೇ, ಒಂದು ಅನುಭವ ಇಲ್ಲಿ ಧ್ಯಾನ ಕೇಂದ್ರದಲ್ಲಿ ಫಾದರ್ ಪ್ರವೀಣ್ ಅವರ ತಂದೆ ಬ್ರದರ್ ಗ್ರಿಗರಿ ಅವರು ಅವರ ಜೀವನದಲ್ಲಿ ಆದಂಥ ಒಂದು ಅನುಭವವನ್ನು ನಿಮ್ಮ ಮುಂದೆ ಇಡಲು ಪವಿತ್ರಾತ್ಮರು ಪ್ರೇರೇಪಿಸುತ್ತಿದ್ದಾರೆ. ಅವರಿಗೆ ಒಂದು ಪ್ರಾರ್ಥನೆಯ ಕರೆ ಬಂತು ಪ್ರಿಯರೇ. ಆಸ್ಪತ್ರೆಯಲ್ಲಿ ಇರುವಂಥ ಒಬ್ಬ ವ್ಯಕ್ತಿ ಆಕ್ಸಿಡೆಂಟ್ ಮುಖಾಂತರ ತನ್ನ ಬೆನ್ನು ಎಲುಬು ಚೂರು ಚೂರು ಆಗಿ ಹೋಯಿತು ಪ್ರಿಯರೇ. ಅವರು ಹಾಸಿಗೆಯಲ್ಲಿ ಎದ್ದೇಳಕ್ಕೂ ಆಗದೆ ಆಪರೇಷನ್ಗಾಗಿ ಕಾಯ್ದಿದ್ದುಕೊಂಡು ಇಂಥ ಒಬ್ಬ ವ್ಯಕ್ತಿ ಇದ್ದಾರೆ, ಪ್ರಾರ್ಥಿಸ್ತಾರೆ ಅಂತ ತಿಳಿದುಕೊಂಡಾಗ ಹೇಗೋ ಒಂದು ರೀತಿಯಲ್ಲಿ ಅವರ ನಂಬರನ್ನು ಪಡೆದುಕೊಂಡು ಬ್ರದರ್ ಗ್ರಿಗರಿ ಅವರಿಗೆ ಕಾಲ್ ಮಾಡಿದರು ಪ್ರಿಯರೇ. ಅವರನ್ನು ಹಾಸ್ಪಿಟಲಲ್ಲಿ ಹೋಗ್ಬಿಟ್ಟು ಭೇಟಿ ಆಗಿಬಿಟ್ಟು ಅವರಿಗಾಗಿ ಪ್ರಾರ್ಥಿಸುತ್ತಿರುವಾಗ ದೇವರು ಅವರಿಗೆ ಒಂದು ಸಂದೇಶವನ್ನು ಕೊಟ್ಟರು. ಈ ವ್ಯಕ್ತಿ ಯಾವುದೋ ಒಂದು ವ್ಯಕ್ತಿಯ ಮೇಲೆ ಕೋಪವನ್ನು ಸಾಧಿಸುತ್ತಿದ್ದಾರೆ, ದ್ವೇಷವನ್ನು ಇಟ್ಕೊಂಡಿದ್ದಾರೆ ಎನ್ನುವಂಥ ಒಂದು ಸಂದೇಶ ಬ್ರದರ್ ಗ್ರಿಗರಿ ಅವರಿಗೆ ಸಿಕ್ತು ಪ್ರಿಯರೇ. ಅವರು ದೀನತೆಯಿಂದ ಪ್ರಾರ್ಥನೆ ನಂತರ ಆ ಕಾಯಿಲೆ ಹೊಂದಿರುವಂತಹ ವ್ಯಕ್ತಿ ಹತ್ರ ಕೇಳಿದರು, ನಿಮಗೆ ಯಾರಾದರೂ ಮೇಲೆ ವೈಮನಸ್ಸಿದೆನಾ, ಕೋಪ ದ್ವೇಷ ಇದೆನಾ ಅಂತ ಕೇಳಿದ್ರು. ಆಗ ಅವರು ಹೇಳಿದರು, ಕಣ್ಣೀರಿನಿಂದ ಮರಣ ಅವಸ್ಥೆಯಲ್ಲಿ ಇರುವಂತಹ ವ್ಯಕ್ತಿ ಕಣ್ಣೀರಿನಿಂದ ಹೇಳ್ತಿದ್ದಾರೆ, ನಾನು ಸಾಯ್ತಿದ್ದೀನಿ, ನಾನಿನ್ನ ಕೋಪ ಹಿಡ್ಕೊಂಡು ಏನು ಪ್ರಯೋಜನ. ಹೌದು ಬ್ರದರ್, ನನಗೆ ಇಂಥ ಒಬ್ಬ ವ್ಯಕ್ತಿಯ ಮೇಲೆ ಬಹಳ ಕೋಪ ದ್ವೇಷ ಇತ್ತು, ಅವರು ಮಾಡಿದ ಕಾರ್ಯಗಳನ್ನು ನನ್ನಿಂದ ಮರೆಯೋಕ್ಕೆ ಸಾಧ್ಯವಾಗ್ತಿದ್ದಿಲ್ಲ ಎನ್ನುವಂಥ ರೀತಿಯಲ್ಲಿ ಕಣ್ಣೀರಿನಿಂದ ಹೇಳ್ತಿದ್ದರು. ಅದನ್ನು ಹಿಡ್ಕೊಂಡು ನನಗೇನು ಪ್ರಯೋಜನ, ನಾನು ಸಾಯ್ತಿದ್ದೀನಿ ಅಂತ ಹೇಳ್ತಿದ್ದರು. ಆಗ ಬ್ರದರ್ ಅವರು ಹೇಳಿದರು, ಅವರನ್ನು ಸಂತೈಸಿ ನೀವು ಅವರನ್ನು ಕ್ಷಮಿಸಿ ಅವರಿಗಾಗಿ ಪ್ರಾರ್ಥಿಸಿರಿ, ದೇವರು ಖಂಡಿತವಾಗಿ ನಿಮ್ಮನ್ನು ಮುಟ್ಟುತ್ತಾರೆ, ಈಗಲೇ ನಿಮ್ಮನ್ನು ಮುಟ್ಟುತ್ತಾರೆ ಅಂತ ವಿಶ್ವಾಸದಿಂದ ಬ್ರದರ್ ಹೇಳಿದಂತಹ ಮಾತುಗಳನ್ನು ಆ ರೋಗಾವಸ್ಥೆಯಲ್ಲಿರುವಂತಹ ವ್ಯಕ್ತಿ ಅದನ್ನು ಸ್ವೀಕರಿಸಿದರು ಪ್ರಿಯರೇ. ಸ್ವೀಕರಿಸಿ ಪಶ್ಚಾತ್ತಾಪದ ಮನಸ್ಸಿನಿಂದ ಆ ವ್ಯಕ್ತಿಗಾಗಿ ಕ್ಷಮಿಸಿ ಪ್ರಾರ್ಥಿಸಿದಾಗ ಕೂಡಲೇ ದೇವರ ಆತ್ಮ ಅವರನ್ನು ಬಲಪಡಿಸುತ್ತಿರುವ ಅನುಭವ ಆ ವ್ಯಕ್ತಿಗೆ ಆಯಿತು ಪ್ರಿಯರೇ. ಸ್ಪೈನಲ್ ಕೋಡ್ ಚೂರು ಚೂರಾದಂತಹ ವ್ಯಕ್ತಿ ಅಂದು ಆ ಹಾಸಿಗೆ ಮೇಲೆಯಿಂದ ಎದ್ದು ಕುಳಿತರು ಪ್ರಿಯರೇ. ಕೆಲವೇ ದಿನಗಳಲ್ಲಿ ಅವರು ಗುಣಮುಖರಾಗಿ ಅವರು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆದರು ಪ್ರಿಯರೇ. ಹಾಗೂ ಡಿವೈನ್ ಧ್ಯಾನ ಕೇಂದ್ರಕ್ಕೆ ಬಂದು ಅವರು ಈ ಕಾರ್ಯವನ್ನು ಸಾಕ್ಷ್ಯ ನೀಡಿದ್ದಾರೆ ಪ್ರಿಯರೇ. ಮೆಡಿಕಲ್ ರಿಪೋರ್ಟ್ಸ್ ಕೂಡ ಇದಕ್ಕೆ ಇದೆ ಪ್ರಿಯರೇ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ದೇವರಲ್ಲಿ ನನ್ನ ಆತ್ಮೀಯರೇ, ನಾವು ಇತರರ ಮೇಲೆ ದ್ವೇಷ ಸಾಧಿಸಿ ಆ ದ್ವೇಷವನ್ನು ಇಟ್ಟುಕೊಂಡು ಜೀವಿಸುವುದಾದರೆ ನಾವು ವಿಷ ಕುಡಿದು ಬೇರೆಯವರು ಸಾಯಬೇಕು ಅಂತ ಹೇಗೆ ಆಶಿಸ್ತೇವೋ ಅದೇ ರೀತಿಯಲ್ಲಿ ಆಗಿದೆ ಪ್ರಿಯರೇ. ವಿಷ ಕುಡಿಯುವಂಥವರು ಸಾಯ್ತಾರೆ ಹೊರತು ಬೇರೆಯವರು ಅಲ್ಲ ಪ್ರಿಯರೇ. ನೀವು ಇತರರ ಬಗ್ಗೆ ನೀವು ಅಸೂಯೆ ಪಟ್ಟು ಅವರಲ್ಲಿ ಕೋಪ ಸಾಧಿಸಿ ಅವರಲ್ಲಿ ತಪ್ಪು ಹುಡುಕಿಕೊಂಡು ಜೀವಿಸುವಂಥ ವ್ಯಕ್ತಿಗಳು ನೀವು ಆದರೆ ನಿಮ್ಮ ಶ್ರದ್ಧೆ ದೇವರಿಂದ ಒಳಿತಿನಿಂದ ದೂರ ಸರಿದಿದೆ ಪ್ರಿಯರೇ. ಅಂಥ ಮನಸ್ಸುಗಳಿಂದ ಅಂಥ ಆಲೋಚನೆಗಳಿಂದ ಯಾವೊಂದು ಒಳಿತು ದೇವರ ದೃಷ್ಟಿಯಲ್ಲೇ ಆಗಿರಲಿ ಇತರರ ದೃಷ್ಟಿಯಲ್ಲೇ ಆಗಿರಲಿ ಬರುವುದಿಲ್ಲ ಪ್ರಿಯರೇ. ನಮ್ಮ ಜೀವನವನ್ನು ನಾವು ಹಾಳು ಮಾಡಿಕೊಳ್ಳುತ್ತಿದ್ದೇವೆ ಎನ್ನುವಂಥದ್ದನ್ನು ತಿಳಿದುಕೊಳ್ಳಿರಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಕೆಲವೊಂದು ವಾಕ್ಯಗಳ ಮುಖಾಂತರ ಇನ್ನೂ ಹೆಚ್ಚಾಗಿ ಕ್ಷಮೆಯ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸುವ. ಸಿರಾಕನ ಗ್ರಂಥ 28ನೇ ಅಧ್ಯಾಯ ವಾಕ್ಯಗಳು 1ರಿಂದ 6ರವರೆಗೆ. ಪ್ರತಿಕಾರ ಮಾಡುವವನು ಸರ್ವೇಶ್ವರನಿಂದ ಪ್ರತಿಕಾರ ಹೊಂದುವನು, ಅವನ ಪಾಪಗಳನ್ನು ಸರ್ವೇಶ್ವರ ಸದಾ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವರು. ಕ್ಷಮೆ ನೀಡು ನಿನ್ನ ನೆರೆಯವನು ಮಾಡಿದ ತಪ್ಪಿಗೆ,
ನೀನು ಪ್ರಾರ್ಥಿಸುವಾಗ ಕ್ಷಮೆ ದೊರಕುವುದು ನಿನ್ನ ಪಾಪಗಳಿಗೆ. ನೆರೆಯವನ ಮೇಲೆ ಮುನಿಸಿಟ್ಟುಕೊಂಡರೆ ದೇವರಿಂದ ಕ್ಷಮೆ ಹೊಂದಲು ಆದೀತೆ. ತನ್ನಂಥ ಮನುಷ್ಯನ ಮೇಲೆ ಅವನಿಗೆ ಕರುಣೆ ಇಲ್ಲದಿದ್ದರೆ ಬೇಡಿಕೊಂಡರೆ ಪಾಪ ಮನ್ನಣೆ ಪಡೆಯುವನೇ. ಕೇವಲ ನರಮಾನವನಾದವನು ಇಂಥ ಸಿಡುಕಿಟ್ಟುಕೊಂಡರೆ ಇವನ ಪಾಪಗಳಿಗೆ ದೋಷ ಪರಿಹಾರ ಮಾಡುವವರು ಯಾರಿದ್ದಾರೆ? ನಿನ್ನ ಅಂತ್ಯಕಾಲವನ್ನು ಸ್ಮರಿಸಿಕೊಂಡು ಹಗೆತನವನ್ನು ತೊರೆದು ಬಿಡು. ಸಾವು ಮರಣವನ್ನು ನೆನೆದು ದೇವರ ಆಜ್ಞೆಗಳನ್ನು ಪಾಲನೆ ಮಾಡು. ದೇವರಲ್ಲಿ ನನ್ನ ಆತ್ಮೀಯರೇ, ನಿನ್ನ ಅಂತ್ಯಕಾಲವನ್ನು ಸ್ಮರಿಸಿಕೊಂಡು ಹಗೆತನವನ್ನು ತೊರೆದು ಬಿಡು. ಸಾವು ಮರಣವನ್ನು ನೆನೆದು ದೇವರ ಆಜ್ಞೆಗಳನ್ನು ಪಾಲನೆ ಮಾಡು. ದೇವರಲ್ಲಿ ನನ್ನ ಪ್ರಿಯರೇ, ದೇವರು ಸ್ಪಷ್ಟವಾಗಿ ಹೇಳುತ್ತಿದ್ದಾರೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯ ಪ್ರಾರ್ಥನೆಯಲ್ಲಿ ನಾವು ಪ್ರಾರ್ಥಿಸುತ್ತಿದ್ದೇವೆ, ಪ್ರಿಯರೇ, ನಾವು ಇತರರನ್ನು ಕ್ಷಮಿಸಿದ ಹಾಗೆ ನಮ್ಮನ್ನು ನೀವು ಕ್ಷಮಿಸಿರಿ. ಎಷ್ಟು ಮಟ್ಟಿಗೆ ಆ ಪ್ರಾರ್ಥನೆಯನ್ನು ಅರ್ಥೈಸಿಕೊಂಡು ನಾವು ಪ್ರಾರ್ಥಿಸ್ತಿದ್ದೇವೆ ಪ್ರಿಯರೇ? ಎಷ್ಟು ಮಟ್ಟಿಗೆ ಆ ಪ್ರಾರ್ಥನೆಯನ್ನು ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಜೀವನದಲ್ಲಿ ಸ್ವೀಕರಿಸಿಕೊಂಡು ಆ ಪ್ರಾರ್ಥನೆಯನ್ನು ದೇವರ ಕಡೆಗೆ ಎತ್ತುತ್ತಿದ್ದೇವೆ ಪ್ರಿಯರೇ? ನಾವು ಇತರರನ್ನು ಕ್ಷಮಿಸಿದ ಹಾಗೆ ನಮ್ಮನ್ನು ಕ್ಷಮಿಸಿರಿ ಎಂದ ನಾವು ಕೇಳಿಕೊಳ್ಳುತ್ತಿದ್ದೇವೆ ಪ್ರಿಯರೇ. ಆಗ ನಾವು ಇತರರನ್ನು ಕ್ಷಮಿಸುವಾಗ ಮನಪೂರ್ವಕವಾಗಿ, ಸಂಪೂರ್ಣವಾಗಿ ಕ್ಷಮಿಸಬೇಕು. ಆಗ ಮಾತ್ರ ದೇವರು ನಮ್ಮನ್ನು ಮನಪೂರ್ವಕವಾಗಿ, ಸಂಪೂರ್ಣವಾಗಿ ಕ್ಷಮಿಸುತ್ತಾರೆ. ಸಿರಾಕನ ಗ್ರಂಥ 28ನೇ ಅಧ್ಯಾಯ ವಾಕ್ಯ 1ರಲ್ಲಿ, ಪ್ರತಿಕಾರ ಮಾಡುವವನು ಸರ್ವೇಶ್ವರನಿಂದ ಪ್ರತಿಕಾರ ಹೊಂದುವನು. ಅವನ ಪಾಪಗಳನ್ನು ಸರ್ವೇಶ್ವರ ಸದಾ ಮನಸ್ಸಿನಲ್ಲಿಟ್ಟುಕೊಳ್ಳುವರು. ಇತರರ ಮೇಲೆ ದ್ವೇಷ ತೀರಿಸಬೇಕು. ಅವರು ನನ್ನ ವಿರುದ್ಧ ಈ ರೀತಿಯಲ್ಲಿ ಮಾಡಿದ್ದಾರೆ, ನನ್ನ ಕುಟುಂಬದ ವಿರುದ್ಧ ಈ ಕಾರ್ಯವನ್ನು ಮಾಡಿದ್ದಾರೆ, ನನ್ನ ಜೀವನದಲ್ಲಿ ಮೋಸ ಮಾಡಿದ್ದಾರೆ. ಇಂಥ ಅನೇಕ ವಿಷಯಗಳು ನಮ್ಮ ಜೀವನದಲ್ಲಿ ಆಗಿದ್ರೂ ಸಹ ಪ್ರಿಯರೇ, ನಾವು ಇತರರನ್ನು ಅದೇ ಲೆಕ್ಕದಲ್ಲಿ, ಅದೇ ರೀತಿಯಲ್ಲಿ ಅವರಿಗೆ ಪ್ರತಿಕಾರ ಮಾಡಬೇಕು ಅಂತ ಆಲೋಚನೆ ಮಾಡುತ್ತಿದ್ದರೆ ಪ್ರಿಯರೇ, ನಮ್ಮ ಪಾಪಗಳಿಗಾಗಿ ದೇವರು ನಮ್ಮ ಪಾಪಗಳನ್ನು ತನ್ನ ಮನಸ್ಸಿನಲ್ಲಿಟ್ಟುಕೊಂಡು ಅವಕಾಶ ಬರುವಾಗ ಆ ಪಾಪಕ್ಕೆ ಸೇಡು ತೀರಿಸಲು ದೇವರು ಕೂಡ ಮನಸ್ಸು ಮಾಡ್ತಾರಂತ ಈ ವಾಕ್ಯ ಸ್ಪಷ್ಟವಾಗಿ ತಿಳಿಯಪಡಿಸುತ್ತಿದೆ ಪ್ರಿಯರೇ. ದೇವರ ಮನಸ್ಸಿನಿಂದ ನಾವು ಮಾಡಿದಂಥ ಎಲ್ಲ ಪಾಪಗಳು ಕ್ಷಮಿಸಲ್ಪಡಬೇಕಾದರೆ ನಮ್ಮ ವಿರುದ್ಧ ಯಾರೆಲ್ಲ ತಪ್ಪು ಮಾಡಿದ್ದಾರೆ, ಯಾರೆಲ್ಲ ಮಾತನಾಡಿದ್ದಾರೆ, ಯಾರೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ, ಅವರನ್ನು ಮನಸ್ಸಾರೆ ಕ್ಷಮಿಸಲು ಬೇಕಾದ ಕೃಪೆಗಾಗಿ ನಾವು ಪ್ರಾರ್ಥಿಸಬೇಕು ಪ್ರಿಯರೇ. ದೇವರು ಅನೇಕ ಉದಾಹರಣೆಗಳು ಹಾಗೂ ಸಮ್ಮತಿಗಳ ಮುಖಾಂತರ ದೇವರು ಕ್ಷಮೆಯ ಬಗ್ಗೆ ನಮಗೆ ತಿಳಿಯಪಡಿಸಿಕೊಟ್ಟಿದ್ದಾರೆ. ಅದರಲ್ಲಿ ಪ್ರಾಮುಖ್ಯವಾದಂಥ ಒಂದು ಸಮ್ಮತಿ ಇದಾಗಿದೆ. ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ ವಾಕ್ಯಗಳು 21ರಿಂದ 35ರವರೆಗೆ. ಕ್ಷಮೆಗೆ ಎಲ್ಲೆಯೇ ಇಲ್ಲ. ಅನಂತರ ಪೇತ್ರನು ಯೇಸುವಿನ ಬಳಿಗೆ ಬಂದು, ಸ್ವಾಮಿ, ನನಗೆ ವಿರುದ್ಧ ದ್ರೋಹ ಮಾಡುತ್ತಾ ಇರುವ ನನ್ನ ಸಹೋದರನನ್ನು ಎಷ್ಟು ಸಾಲ ಕ್ಷಮಿಸಬೇಕು? 7 ಸಾಲವೇ ಎಂದು ಕೇಳಿದನು. 7 ಸಾಲವಲ್ಲ, 770 ಸಾಲ ಕ್ಷಮಿಸಬೇಕು ಎಂದು ನಾನು ನಿನಗೆ ಒತ್ತಿ ಹೇಳುತ್ತೇನೆ ಎಂದು ಯೇಸು ಉತ್ತರವಿತ್ತರು. ಯೇಸು ತಮ್ಮ ಮಾತನ್ನು ಮುಂದುವರಿಸುತ್ತಾ, ಸ್ವರ್ಗ ಸಾಮ್ರಾಜ್ಯಕ್ಕೆ ಈ ಹೋಲಿಕೆ ಅನ್ವಯಿಸುತ್ತದೆ. ಕೇಳಿಸಿಕೊಳ್ಳಿ ಪ್ರಿಯರೇ, ಈ ಕ್ಷಮೆಗೆ ಸಂಬಂಧಪಟ್ಟು ದೇವರು ಕೊಡುವಂತಹ ತೀರ್ಪು ಸ್ವರ್ಗದಲ್ಲಿ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಯೇಸು ಸ್ವಾಮಿಯೇ ಖುದ್ದಾಗಿ ಹೇಳುತ್ತಿದ್ದಾರೆ. ಸ್ವರ್ಗ ಸಾಮ್ರಾಜ್ಯಕ್ಕೆ ಈ ಹೋಲಿಕೆ ಅನ್ವಯಿಸುತ್ತದೆ. ಒಬ್ಬ ರಾಜನಿದ್ದ. ಅವನು ತನ್ನ ಸೇವಕರಿಂದ ಲೆಕ್ಕ ಕೇಳಲು ನಿರ್ಧರಿಸಿದ. ಲೆಕ್ಕ ತೆಗೆದುಕೊಳ್ಳಲು ಆರಂಭಿಸಿದಾಗ 10,000 ಚಿನ್ನದ ನಾಣ್ಯಗಳನ್ನು ಸಾಲವಾಗಿ ತೆರಬೇಕಾಗಿದ್ದ ಒಬ್ಬನನ್ನು ಅವನ ಸಮ್ಮುಖಕ್ಕೆ ಕರೆತರಲಾಯಿತು. ಆದರೆ
ಸಾಲ ತೀರಿಸಲು ಅವನ ಕೈಯಲ್ಲಿ ಹಣವಿರಲಿಲ್ಲ. ಆದುದರಿಂದ ಅವನಿಗಿದ್ದುದೆಲ್ಲವನ್ನು ಮಾತ್ರವಲ್ಲ, ಅವನನ್ನು ಅವನ ಮಡದಿ ಮಕ್ಕಳನ್ನು ಗುಲಾಮಗಿರಿಗೆ ಮಾರಿ ಸಾಲ ತೀರಿಸುವಂತೆ ರಾಜ ಆಜ್ಞಾಪಿಸಿದ. ಆಗ ಆ ಸೇವಕ ರಾಜನ ಕಾಲಿಗೆ ಬಿದ್ದು ಬೇಡಿಕೊಂಡ, ಸ್ವಲ್ಪ ಸೈರಿಸಿಕೊಳ್ಳಿ ಸ್ವಾಮಿ, ನಿಮ್ಮ ಸಾಲವನ್ನೆಲ್ಲ ತೀರಿಸಿ ಬಿಡುತ್ತೇನೆ ಎಂದು ಅಂಗಲಾಚಿದ. ರಾಜನಿಗೆ ಕನಿಕರ ಉಂಟಾಯಿತು. ಆ ಸೇವಕನನ್ನು ಬಿಡುಗಡೆ ಮಾಡಿ ಅವನ ಸಾಲವನ್ನು ಮನ್ನಿಸಿಬಿಟ್ಟ. ಆದರೆ ಅದೇ ಸೇವಕ ಹೊರಗೆ ಬಂದದೆ ತನಗೆ ಕೇವಲ 100 ಬೆಳ್ಳಿಕಾಸು ಸಾಲ ತೆರಬೇಕಾಗಿದ್ದ ಒಬ್ಬ ಜೊತೆ ಸೇವಕನನ್ನು ಎದುರುಗೊಂಡ. ಅವನನ್ನು ಹಿಡಿದು, ನನಗೆ ಕೊಡಬೇಕಾದ ಸಾಲವನ್ನು ಈಗಲೇ ಕೊಟ್ಟು ತೀರಿಸು ಎಂದು ಕುತ್ತಿಗೆ ಇಸುಕಿದ. ಆಗ ಜೊತೆಗಾರ, ಸ್ವಲ್ಪ ಸೈರಿಸಿಕೋ, ಕೊಟ್ಟು ಬಿಡುತ್ತೇನೆ ಎಂದು ಕಾಲಿಗೆ ಬಿದ್ದು ಕೇಳಿಕೊಂಡ. ಆದರೂ ಅವನು ಒಪ್ಪಲಿಲ್ಲ. ಅಷ್ಟು ಮಾತ್ರವಲ್ಲ, ಸಾಲ ತೀರಿಸುವ ತನಕ ಆ ಜೊತೆಗಾರನನ್ನು ಸೆರೆಗೆ ಹಾಕಿಸಿದ. ಇದೆಲ್ಲವನ್ನು ಕಂಡ ಇತರ ಸೇವಕರು ಬಹಳವಾಗಿ ನೊಂದುಕೊಂಡರು. ರಾಜನ ಬಳಿಗೆ ಹೋಗಿ ನಡೆದುದೆಲ್ಲವನ್ನು ವರದಿ ಮಾಡಿದರು. ರಾಜನು ಅವನನ್ನು ಕರೆಯಿಸಿ, ಎಲೋ ನೀಚ, ನೀನು ಬೇಡಿಕೊಂಡುದರಿಂದ ಪೂರ್ತಿ ಸಾಲವನ್ನು ನಾನು ಮನ್ನಾ ಮಾಡಿದೆ. ನಾನು ನಿನಗೆ ದಯೆ ತೋರಿಸಿದಂತೆ ನೀನು ನಿನ್ನ ಜೊತೆಗಾರನಿಗೆ ದಯೆ ತೋರಿಸಬೇಕಾಗಿತ್ತು ಅಲ್ಲವೇ ಎಂದು ಸಿಟ್ಟುಗೊಂಡ. ಬಳಿಕ ತನಗೆ ಬರಬೇಕಾಗಿದ್ದ ಸಾಲವನ್ನು ತೀರಿಸುವವರೆಗೂ ಅವನನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸಿದ. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನನ್ನು ಮನಪೂರ್ವಕವಾಗಿ ಕ್ಷಮಿಸಬೇಕು, ಇಲ್ಲದಿದ್ದರೆ ಸ್ವರ್ಗದಲ್ಲಿರುವ ನನ್ನ ತಂದೆ ನಿಮಗೆ ಇದರಂತೆಯೇ ಮಾಡುವರು ಎಂದರು. ಸ್ವರ್ಗದಲ್ಲಿರುವ ನನ್ನ ತಂದೆ ನಿಮಗೆ ಇದರಂತೆಯೇ ಮಾಡುವರು. ದೇವರಲ್ಲಿ ನನ್ನ ಆತ್ಮೀಯರೇ, ಸ್ವರ್ಗ ಸಾಮ್ರಾಜ್ಯದಲ್ಲಿ ಏನು ನಡೀತಿದೆ ಅಂತ ಯೇಸು ಸ್ವಾಮಿ ಖುದ್ದಾಗಿ ಹೇಳುತ್ತಿದ್ದಾರೆ. ದೇವರು ನ್ಯಾಯ ತೀರ್ಪಿನ ದಿನದಂದು ನಮ್ಮ ಜೀವನದಲ್ಲಿ ನಾವು ಮಾಡಿದಂತಹ ಕಾರ್ಯಗಳ ಲೆಕ್ಕವನ್ನು ಕೇಳುವಾಗ ನಮ್ಮ ಪಾಪಗಳ ಲೆಕ್ಕ 10,000 ಚಿನ್ನದ ನಾಣ್ಯದಂತೆ ಅಷ್ಟು ದೊಡ್ಡದಾದಂತಹ ಮೊತ್ತವಾಗಿರುತ್ತೆ ಪ್ರಿಯರೇ. ಹಾಗೂ ಇತರರು ನಮ್ಮ ವಿರುದ್ಧ ನಡೆದುಕೊಂಡಂತಹ ಮಾಡಿದಂತಹ ತಪ್ಪುಗಳ ಲೆಕ್ಕ ಅವರು ಲೆಕ್ಕ ಹಾಕುವಾಗ ದೇವರ ದೃಷ್ಟಿಯಲ್ಲಿ ಕೇವಲ 100 ಬೆಳ್ಳಿ ನಾಣ್ಯಕ್ಕೆ ಸಮವಾಗಿರುತ್ತೆ ಪ್ರಿಯರೇ. 10,000 ಚಿನ್ನದ ನಾಣ್ಯ ಹಾಗೂ 100 ಬೆಳ್ಳಿ ಕಾಸುಗಳು. ಒಂದು ಚಿನ್ನದ ನಾಣ್ಯವನ್ನು ಇಟ್ಟರೆ 100 ಬೆಳ್ಳಿ ಕಾಸುಗಿಂತಲೂ ಹೆಚ್ಚು ಬೆಳ್ಳಿ ಕಾಸುಗಳನ್ನು ನಾವು ಶೇಖರಿಸಬಹುದು ಪ್ರಿಯರೇ. 10,000 ಎಲ್ಲಿದೆ, 100 ಬೆಳ್ಳಿ ಕಾಸು ಎಲ್ಲಿದೆ ಪ್ರಿಯರೇ? ನಾವು ಪಾಪ ನಿವೇದನೆ ಸಂಸ್ಕಾರಗಳ ಮುಖಾಂತರ ನಾವು ಪಶ್ಚಾತ್ತಾಪಪಟ್ಟು ದೇವರ ಹತ್ರ ಕಣ್ಣೀರಿಡುತ್ತಾ ದೇವರ ಕ್ಷಮೆಯನ್ನು ನಾವು ಕೇಳಿಕೊಳ್ಳುತ್ತಿದ್ದೇವೆ. ಪ್ರತಿಯೊಂದು ಪಾಪ ನಿವೇದನೆಗಳಲ್ಲೂ ಪ್ರತಿಯೊಂದು ಧ್ಯಾನದಲ್ಲೂ ನಾವು ಪಶ್ಚಾತ್ತಾಪಪಟ್ಟು ನಾವು ಮಾಡಿದಂಥ ಎಲ್ಲ ಪಾಪಗಳನ್ನು ಕ್ಷಮಿಸಿರಿ ಅಂತ ಕಣ್ಣೀರಿಟ್ಟು ದೇವರ ಹತ್ರ ನಾವು ಕೂಗಿ ಕೇಳುವಾಗ ಪ್ರಿಯರೇ, ದೇವರು ನಮ್ಮನ್ನು ಸಂಪೂರ್ಣವಾಗಿ ನಮ್ಮ ಎಲ್ಲ ಸಾಲವನ್ನು, ನಮ್ಮ ಎಲ್ಲ ಪಾಪಗಳನ್ನು, ಎಲ್ಲ ದೋಷಗಳನ್ನು, ಎಲ್ಲ ಶಾಪಗಳನ್ನು ಸಂಪೂರ್ಣವಾಗಿ ಮನ್ನಾ ಮಾಡಿಬಿಡ್ತಿದ್ದಾರೆ, ಕ್ಷಮಿಸಿಬಿಡ್ತಿದ್ದಾರೆ. ನಾವು ಪಾಪ ಕ್ಷಮೆ ಕೇಳುವ ಮುಂಚೆ ನಮ್ಮ ಪರಿಸ್ಥಿತಿ ಏನಾಗಿರುತ್ತೆ ಅಂತ ದೇವರು ಹೇಳ್ತಿದ್ದಾರೆ ಪ್ರಿಯರೇ. ದೇವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಇಲ್ಲಿ ಸೇವಕನ ಪರಿಸ್ಥಿತಿ ನೋಡಿ ಪ್ರಿಯರೇ, ಅವನನ್ನು ಅವನ ಮಡದಿ ಮಕ್ಕಳನ್ನು ಕೂಡ ಗುಲಾಮಗಿರಿಗೆ ಒಯ್ಯಲ್ಪಡುವಂತಹ ಪರಿಸ್ಥಿತಿ ಅದಾಗಿತ್ತು. ಆಗ ಅವನು ಪಶ್ಚಾತ್ತಾಪಪಟ್ಟು ದೇವರ ಹತ್ರ, ಆ ರಾಜನ ಹತ್ರ ಸ್ವಲ್ಪ ಸಮಯಕ್ಕಾಗಿ ಕ್ಷಮೆ ಕೇಳಿಕೊಂಡಾಗ ದೇವರು, ಆ ರಾಜನು ಕನಿಕರಪಟ್ಟು ಅವನನ್ನು ಅವನ ಕುಟುಂಬವನ್ನು ಬಿಟ್ಟುಬಿಟ್ರು. ಸೊ ನಾವು ಮಾಡುವಂಥ ತಪ್ಪುಗಳು ನಮ್ಮನ್ನು ಮಾತ್ರ ಶಿಕ್ಷೆಗೆ ಗುರಿಪಡಿಸುವಂಥದ್ದಲ್ಲ,
ನಾವು ಯಾರ ಜೊತೆಗೆ ಜೀವಿಸ್ತಿದ್ದೇವೋ, ಯಾರಿಗಾಗಿ ಸಂಪಾದಿಸ್ತಿದ್ದೀವೋ, ಯಾರಿಗಾಗಿ ನಾವು ಎಲ್ಲವನ್ನು ಮಾಡಬೇಕು ಅಂತ ಆಲೋಚನೆ ಮಾಡ್ತಿದ್ದೀವೋ, ನಮ್ಮ ಹೆಂಡತಿ ಮಕ್ಕಳು ಕೂಡ ನಮ್ಮ ತಪ್ಪುಗಳ ಮುಖಾಂತರ ಅನುಭವಿಸ್ತಾರೆ ಅಂತ ಈ ವಾಕ್ಯ ಸ್ಪಷ್ಟವಾಗಿ ದೇವರು ಹೇಳುತ್ತಿದ್ದಾರೆ ಪ್ರಿಯರೇ. ಇಲ್ಲಿ ನೋಡಿ, ಈ ವ್ಯಕ್ತಿ ಏನು ಮಾಡ್ತಿದ್ದಾನೆ, ದೇವರು ಕ್ಷಮಿಸಿದ ಕೂಡಲೇ ಅವನು ಸಂತೋಷದಿಂದ ಹೊರಗಡೆ ಹೋಗ್ತಿದ್ದಾನೆ. ಈ ರಾಜ ನನ್ನನ್ನು ಕ್ಷಮಿಸಿದ, ನಾನಿನ್ನ ಸಾಲದ ಏನು ಜವಾಬ್ದಾರಿ ತಗೊಳ್ಳೋದು ಬೇಕಾಗಿಲ್ಲ, ₹1 ವಾಪಸ್ ಕಟ್ಟೋದು ಬೇಕಾಗಿಲ್ಲ, ಹೊಸ ಜೀವನವನ್ನು ಪಡೆದುಕೊಂಡಂಥ ಸಂತೋಷದಲ್ಲಿ ಅವನು ಹೊರಗಡೆ ಹೋಗ್ತಿದ್ದಾನೆ ಪ್ರಿಯರೇ. ಆದರೆ 100 ಬೆಳ್ಳಿ ಕಾಸು ಅವನ ವಿರುದ್ಧ ತಪ್ಪು ಮಾಡಿದಂಥ ಒಬ್ಬ ವ್ಯಕ್ತಿಯನ್ನು ಕಂಡಿದ್ದ ಕೂಡಲೇ ದೇವರು ಅವನ ಜೀವನದಲ್ಲಿ ಮಾಡಿದ ಉಪಕಾರಗಳನ್ನು ಅವನು ಮರೆತು ಬಿಟ್ಟ ಪ್ರಿಯರೇ. ಅವನ ವಿರುದ್ಧ ಮಾಡಿದಂತಹ ಆ ತಪ್ಪನ್ನು ಹಿಡಿದುಕೊಂಡು ಅವನ ಕುತ್ತಿಗೆಯನ್ನು ಇಸುಕುತ್ತಿದ್ದಾನೆ ಪ್ರಿಯರೇ. ಆಗ ಆ ವ್ಯಕ್ತಿ ಕ್ಷಮೆ ಕೇಳಿದಾಗ ಯಾವ ಕನಿಕರವೂ ಇಲ್ಲದೆ ಅವನನ್ನು ಕಾರಾಗೃಹಕ್ಕೆ ದಬ್ಬುತ್ತಿದ್ದಾನೆ. ಇದೆಲ್ಲವನ್ನು ಕಾಣುವಂಥ ಜನರಿದ್ದಾರೆ ಅಂತ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳುತ್ತಿದ್ದಾರೆ. ಇದನ್ನು ನೋಡಿದಂಥ ಇತರ ಸೇವಕರು ಬಂದು ರಾಜನ ಹತ್ರ ವರದಿ ಮಾಡಿದರು. ಇದನ್ನು ಕೇಳಿದಾಗ ರಾಜನು ಕಡು ಕೋಪದಿಂದ ಆ ಕ್ರೂರ ಸೇವಕನನ್ನು ಕರೆಸಿಕೊಂಡು ಅವರ ಹತ್ರ ವಿಚಾರಿಸುತ್ತಿದ್ದಾರೆ. ನಾನು ನಿನ್ನ ಮೇಲೆ ಕರುಣೆ ತೋರಿಸಿದಂತೆ ನಿನ್ನ ಸಹ ಸೇವಕನ ಹತ್ರ ನೀನು ಕರುಣೆ ತೋರಿಸಬೇಕಾಗಿತ್ತಲ್ಲವೇ? ನೀನೇನಕ್ಕೆ ಇಷ್ಟು ಕಠಿಣವಾಗಿ ನೀಚನಾಗಿ ಜೀವಿಸಿದೆಯಾ, ವರ್ತಿಸಿದೆಯಾ ಅಂತ ರಾಜ ಕೇಳ್ತಿದ್ದಾನೆ ಪ್ರಿಯರೇ. ನಾವು ಇತರರ ಮೇಲೆ ಹಗೆತನವನ್ನು ಇಟ್ಟುಕೊಂಡರೆ ಪ್ರಿಯರೇ, ದೇವರ ದೃಷ್ಟಿಯಲ್ಲಿ ನಮ್ಮ ವಿರುದ್ಧ ಅದು ಏನೇ ಯಾರೇ ಮಾಡಿರಲಿ 100 ಬೆಳ್ಳಿ ಕಾಸಿಗೆ ಸಮಾನ ಪ್ರಿಯರೇ. ಏನಕ್ಕೆ ಅಂತಂದರೆ, ನಾವು ದೇವರ ವಿರುದ್ಧ ಮಾಡಿದಂತಹ ಪಾಪಗಳನ್ನು ಲೆಕ್ಕವಾಕಿದರೆ ಅದಕ್ಕೆ ಲೆಕ್ಕ ಹಾಕಲು ಕೂಡ ಸಾಧ್ಯವಿಲ್ಲ. ಅದಕ್ಕೆ 10,000 ಚಿನ್ನದ ನಾಣ್ಯಕ್ಕೆ ದೇವರು ಹೋಲಿಸಿದ್ದಾರೆ ಪ್ರಿಯರೇ. ಏನಕ್ಕೆಂದರೆ, ನಾವು ಮಾಡಿದಂಥ ಪ್ರತಿಯೊಂದು ಪಾಪ ಕ್ಷಮೆಗಾಗಿ ತನ್ನ ಏಕೈಕ ಪುತ್ರನಾದ ಯೇಸುವಿನ ರಕ್ತವನ್ನು ಸುರಿಸುವಂತಹ ಪರಿಸ್ಥಿತಿ ತಂದೆ ದೇವರಿಗೆ ಬರಮಾಡಿ ಕೊಟ್ಟೆವು ಪ್ರಿಯರೇ. ನಮ್ಮ ಸಾಲವನ್ನು ಮುಗಿಸಬೇಕಾದರೆ ತಮ್ಮ ಮಗನಾದ ಯೇಸು ಸ್ವಾಮಿಯನ್ನು ಬಲಿಯಾಗಿ ಅರ್ಪಿಸಬೇಕಾಯಿತು ಪ್ರಿಯರೇ. ಇಂಥ ಕ್ರೂರವಾದ ಕಾರ್ಯವನ್ನು ನಮಗಾಗಿ ತಂದೆ ದೇವರು ಮಾಡಬೇಕಾಯಿತು ಪ್ರಿಯರೇ. ಇದಕ್ಕೆ ಸರಿಸಾಟಿಯಾಗಿ ಯಾವ ತಪ್ಪು ನಮ್ಮ ವಿರುದ್ಧ ಜನರು ಮಾಡಿದ್ರೂ ಕೂಡ ಅದಕ್ಕೆ ಸರಿಸಮವಾಗುವುದಿಲ್ಲ ಪ್ರಿಯರೇ. ಅದಕ್ಕೆ ತಂದೆ ದೇವರ ಮನಸ್ಸನ್ನು ಯೇಸು ನಮ್ಮ ಮುಂದೆ ಬಿಚ್ಚಿ ಇಡುತ್ತಿದ್ದಾರೆ ಪ್ರಿಯರೇ. ಈ ಮುಖಾಂತರ ನಾವು ಅರ್ಥೈಸಿಕೊಳ್ಳುವ ಇನ್ನೊಂದು ಸ್ವರ್ಗೀಯ ರಹಸ್ಯವನ್ನು ಕೂಡ ಯೇಸು ಸ್ವಾಮಿ ಇದರಲ್ಲಿ ಹೇಳುತ್ತಿದ್ದಾರೆ. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನನ್ನು ಮನಪೂರ್ವಕವಾಗಿ ಕ್ಷಮಿಸಬೇಕು, ಇಲ್ಲದಿದ್ದರೆ ಸ್ವರ್ಗದಲ್ಲಿರುವ ನನ್ನ ತಂದೆ ನಿಮಗೆ ಇದರಂತೆಯೇ ಮಾಡುವರು. ನೀವು ಪಾಪ ನಿವೇದನೆಯಲ್ಲಿ ನೀವು ವ್ಯಭಿಚಾರ ಮಾಡಿರಬಹುದು, ನೀವು ಕೊಲೆ ಮಾಡಿರ್ಬೋದು, ನೀವು ಮೋಸ ಮಾಡಿ ಒಂದು ಕುಟುಂಬ ಎಲ್ಲ ನೇಣಾಕಿ ಸತ್ತು ಹೋಗಿರಬಹುದು. ನಿಮ್ಮ ಕೈ ತಪ್ಪಿ ಒಂದು ಆಕ್ಸಿಡೆಂಟ್ ಮುಖಾಂತರ ಒಬ್ಬರ ಜೀವನ ಮುಗಿದು ಹೋಗಿರಬಹುದು. ನೀವು ಕೆಲಸ ಕಾರ್ಯಗಳು ಮಾಡುವಾಗ ಆ ಕೆಲಸ ಕಾರ್ಯದಲ್ಲಿ ಏನೋ ಒಂದು ತಪ್ಪಾಗಿ ಒಬ್ಬನ ಜೀವನದ ಆದಾಯವಾಗಿರುವಂಥ ಕೆಲಸ ಹೋಗಿರಬಹುದು. ಅದರ ಮುಖಾಂತರ ಅವನ ಮದುವೆ ನಿಂತು ಹೋಗಿರಬಹುದು, ಅವನ ಕುಟುಂಬದಲ್ಲಿ ಅವನ ತಂಗಿಯ ಮದುವೆ ನಿಂತು ಹೋಗಿರಬಹುದು, ಏನೇನೋ ವಿಷಯಗಳು ಆಗಿರಬಹುದು. ಆದರೆ ನೀವು ಅದನ್ನು ಅರಿತುಕೊಳ್ಳಲಿಲ್ಲ. ನಿಮ್ಮ ಸ್ವಾರ್ಥ ಜೀವನಕ್ಕಾಗಿ, ನಿಮ್ಮ ಸ್ವಾರ್ಥ ಮನಸ್ಸಿನಿಂದ ನೀವು ಮಾಡಿದಂತಹ ಕಾರ್ಯಗಳ ಮುಖಾಂತರ ಎಷ್ಟೋ ಜನರ ಕಣ್ಣೀರು ಬಿದ್ದಿರಬಹುದು ಪ್ರಿಯರೇ. ಇವೆಲ್ಲವೂ ನೀವು ಅರಿತುಕೊಂಡಾಗ, ನೀವು ಪಶ್ಚಾತ್ತಾಪಪಟ್ಟು ನೀವು ಕಣ್ಣೀರಿನಿಂದ ದೇವರ ಸನ್ನಿಧಿಯಲ್ಲಿ ಬಂದು ಪಾಪ ನಿವೇದನೆ ಮಾಡಿದಾಗ ಲೆಕ್ಕ ಕೇಳದೆ ನೀವು ಒಪ್ಪಿಕೊಂಡಂತಹ ಪ್ರತಿಯೊಂದು ತಪ್ಪುಗಳನ್ನು ದೇವರು ಕ್ಷಮಿಸಿಬಿಟ್ಟರು. ಯೇಸು ಸ್ವಾಮಿಯ ರಕ್ತವು, ಯೇಸು ಸ್ವಾಮಿಯ ಜೀವವಾದಂಥ ಪವಿತ್ರಾತ್ಮರ ಮುಖಾಂತರ ನಿಮ್ಮನ್ನು ಸಂಪೂರ್ಣವಾಗಿ ದೇವರು ಮನ್ನಾ ಮಾಡಿದರು ಪ್ರಿಯರೇ. ಇದರ ನಂತರ ನೀವು ಇನ್ನು ಬೇರೆಯವರು ನಿಮ್ಮ ವಿರುದ್ಧ ಮಾಡಿದಂತಹ ತಪ್ಪುಗಳ ಬಗ್ಗೆ ನೀವು ಮನಸ್ಸಿನಲ್ಲಿಟ್ಟುಕೊಂಡು ತಕ್ಕ ಸಮಯಕ್ಕಾಗಿ ಕಾಯುತ್ತಿದ್ದರೆ ಪ್ರಿಯರೇ, ನೀವು ಪಾಪ ನಿವೇದನೆಯಲ್ಲಿ ಮಾಡಿದಂಥ ಎಲ್ಲ ಪಾಪಗಳು
ದೇವರು ಕ್ಷಮಿಸಿದಂಥ ಎಲ್ಲ ಪಾಪಗಳು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬೇಟೆ ಆಡುತ್ತೆ ಅಂತ ದೇವರು ಹೇಳುತ್ತಿದ್ದಾರೆ ಪ್ರಿಯರೇ. ಇದು ನನ್ನ ಮಾತಲ್ಲ, ಪವಿತ್ರ ಗ್ರಂಥದಲ್ಲಿ ಯೇಸು ಖುದ್ದಾಗಿ ಹೇಳಿದಂಥ ಮಾತು. ಇದೇ ರೀತಿಯಲ್ಲಿ ನನ್ನ ತಂದೆ ನಿಮ್ಮ ಜೊತೆಗೆ ವರ್ತಿಸುತ್ತಾರೆ. ಇದನ್ನು ನಿಮ್ಮ ಮನಸ್ಸಿನಲ್ಲಿಟ್ಟು ನೀವು ಬದಲಾಗಲು ಮನಸ್ಸು ಮಾಡಿರಿ ಪ್ರಿಯರೇ. ಮರಣದ ದಿನ ಬರುತ್ತೆ. ಸಾವು ನೋವುಗಳನ್ನು ನೆನೆದು ದೇವರ ಆಜ್ಞೆಗೆ ತಲೆ ಬಾಗಿರಿ ಎಂದು ಸಿರಾಕನ ಗ್ರಂಥ 28ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ದೇವರು ಹೇಳಿದ್ದಾರೆ. ನಿನ್ನ ದ್ವೇಷಕ್ಕಿಂತಲೂ ನಿನ್ನ ಜೀವ ನಿನಗೆ ಬೇಕಾಗಿರೋದು. ಆ ಬ್ರದರ್ ಸಾವಿನ ಹಾಸಿಗೆಯಲ್ಲಿ ಹಾಸ್ಪಿಟಲ್ನಲ್ಲಿ ಬಿದ್ದಂತಹ ಆ ವ್ಯಕ್ತಿಗೆ ಈ ಅರಿವು ಬಂತು ಪ್ರಿಯರೇ. ಮರಣ ಅವಸ್ಥೆಯಲ್ಲಿ ಬಿದ್ದಿರುವಾಗ ಈ ದ್ವೇಷ ಸಾಧಿಸಿ ನಾನು ಏನು ಸಾಧಿಸ್ತೇನೆ ಅಂತ ಅವನು ತಿಳುವಳಿಕೆಯನ್ನು ಪಡೆದುಕೊಂಡ. ಹೀಗೆ ದುಂದುಗಾರ ಮಗನು ಕೂಡ ತನ್ನ ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಂಡ ನಂತರ ಅವನು ಪಶ್ಚಾತ್ತಾಪದ ಮನಸ್ಸು ಬಂತು ಪ್ರಿಯರೇ. ನೀವು ಇಂದು ಇದನ್ನು ವೀಕ್ಷಿಸುತ್ತಿರುವಾಗ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಕುಟುಂಬದ ಸದಸ್ಯರ ವಿರುದ್ಧ, ನಿಮ್ಮ ಸ್ನೇಹಿತರ ವಿರುದ್ಧ, ನಿಮ್ಮ ನೆರೆಯವರ ವಿರುದ್ಧ ದ್ವೇಷವನ್ನು ಸಾಧಿಸುವಂಥ ಮನಸ್ಸು, ಕೋಪವನ್ನು ಇಟ್ಟುಕೊಂಡಿದ್ದರೆ ಪ್ರಿಯರೇ, ನೆನೆದುಕೊಳ್ಳಿ, ಮರಣವು ಬರುವ ಮುನ್ನ ಎಚ್ಚೆತ್ತುಕೊಂಡು ಜ್ಞಾನರಾಗಿ ನಿಮ್ಮ ಮನ ಪರಿವರ್ತನೆ ಮಾಡಿಕೊಳ್ಳಿ. ದೇವರಿಗೆ ನಿಮ್ಮ ಭಾರವನ್ನು ಒಪ್ಪಿಸಿಕೊಡಿ. ಹೇಗೆ ದುಂದುಗಾರ ಮಗ ಹೇಳ್ತಾನೆ, ಅಪ್ಪ ನಾನು ಸ್ವರ್ಗದ ವಿರುದ್ಧ ಹಾಗೂ ನಿನ್ನ ವಿರುದ್ಧ ತಪ್ಪು ಮಾಡಿಬಿಟ್ಟಿದ್ದೇನೆ, ನನ್ನನ್ನು ಕ್ಷಮಿಸಿ ನಿನ್ನ ಸೇವಕನನ್ನಾಗಿ ನನ್ನನ್ನು ಪರಿಗಣಿಸು ಅಂತ ಅವನು ಕೇಳಿಕೊಳ್ಳುತ್ತಿದ್ದಾನೆ ಪ್ರಿಯರೇ. ನಮ್ಮ ಜೀವನದಲ್ಲಿ ಆದಂಥ ಗಾಯಗಳು, ನೋವುಗಳು ಅದಕ್ಕೆ ಲೆಕ್ಕವಿಲ್ಲ ಅಂತ ನಾವು ಹೇಳುತ್ತಿಲ್ಲ ಪ್ರಿಯರೇ, ಅಥವಾ ದೇವರು ಹೇಳುತ್ತಿಲ್ಲ ಪ್ರಿಯರೇ. ಅದು ಏನು ಪರವಾಗಿಲ್ಲ, ಆಗಿದ್ದಾಯಿತು ಬಿಟ್ಟು ಬಿಡು ಅಂತ ಕೂಡ ದೇವರು ಹೇಳ್ತಿಲ್ಲ ಪ್ರಿಯರೇ. ಅದನ್ನು ದೇವರಲ್ಲಿ ಒಪ್ಪಿಸಿಕೊಡಿ ಅಂತ ದೇವರು ಕೇಳುತ್ತಿದ್ದಾರೆ. ನಿನ್ನ ಭಾರವನ್ನು, ನಿನ್ನ ಗಾಯವನ್ನು, ನಿನ್ನ ನೊಗವನ್ನು, ನಿನ್ನ ಹೊರೆಯನ್ನು ನೀನು ದೇವರಿಗೆ ಒಪ್ಪಿಸಿಕೊಡು. ಆ ಗ್ಲಾಸ್ ನೀನು ಕೈಯಲ್ಲಿ ಹಿಡ್ಕೊಂಡಿದ್ಯಲ್ಲ, ಅದು ನೀನು ಹಿಡ್ಕೋಬಾರ್ದು, ಅದು ದೇವರು ಹಿಡ್ಕೊತಾರೆ ಅಂತ, ನಾನು ಹಿಡ್ಕೊತೀನಿ ಅಂತ 2 ಕರಗಳನ್ನು ಚಾಚುತ್ತಾ ದೇವರು ಹೇಳ್ತಿದ್ದಾರೆ ಪ್ರಿಯರೇ. ನಿನ್ನ ಭಾರ, ನಿನ್ನ ಜೀವನದಲ್ಲಿ ಜನರು ಮಾಡಿದಂತಹ ಮೋಸ, ವಂಚನೆ, ಗಾಯಗಳನ್ನು ನೀನು ದೇವರಿಗೆ ಒಪ್ಪಿಸಿಕೊಡು. ಆಗ ದೇವರು ನಿನ್ನನ್ನು 2 ಕರಗಳಿಂದ ಸ್ವೀಕರಿಸುತ್ತಾರೆ. ಆ ದುಂದುಗಾರ ಮಗ ಮರಳಿ ಹೋದಾಗ ಅವನು ಗಾಯದಿಂದ ಮೋಸ ಹೋಗ್ತಿದ್ದಾನೆ ಪ್ರಿಯರೇ. ಅವನ ಆಸ್ತಿ ಎಲ್ಲ ಕಳ್ಕೊಂಡ. ಅವನು ನಂಬಿದಂಥ ವ್ಯಕ್ತಿಗಳೆಲ್ಲ ಅವನ ಮೋಸ ಮಾಡಿಬಿಟ್ರು. ಅವನನ್ನು ಪ್ರೀತಿಸಿದ ತಂದೆ ಮಾತ್ರ ಕೊನೆಗೆ ಅವನ ಜೊತೆಗಿದ್ದಾರೆ. ನಮ್ಮನ್ನು ಪ್ರೀತಿಸುವ ತಂದೆ ನಮ್ಮ ಪರವಾಗಿ ನಮಗಾಗಿ ಕಾಯ್ತಿದ್ದಾರೆ ಪ್ರಿಯರೇ. ಆ ದುಂದುಗಾರ ಮಗ ಮರಳಿ ತಂದೆ ಬಳಿಗೆ ಹೋದಾಗ ನೀವು ಏನನ್ನು ಕಂಡೀರಿ, ಕೇಳಿರಿ ಪ್ರಿಯರೇ. ಆ ಮಗನನ್ನು ತಂದೆ ಅಪ್ಪಿಕೊಳ್ಳುತ್ತಿದ್ದಾರೆ. ಅವನ ಮನಸ್ಸಿನಲ್ಲಿ, ಆ ದುಂದುಗಾರ ಮಗನ ಮನಸ್ಸಿನಲ್ಲಿ, ನಾನು ತಂದೆ ಮನೆಯಲ್ಲಿ ಒಂದು ಸೇವಕನಾಗಿ ಜೀವಿಸಿದರೆ ಸಾಕು, ಅಷ್ಟೇ ಅವನ ಆಲೋಚನೆ. ಎಷ್ಟೋ ಕೂಲಿ ಆಳು 3 ಹೊತ್ತು ಊಟ ಮಾಡಿ ಸಂಸಾರ ಮಾಡಿ ಚೆನ್ನಾಗಿ ಜೀವಿಸ್ತಿದ್ದಾರೆ, ನಾನು ಅವರಂಗೆ 3 ಹೊತ್ತು ಊಟ ಮಾಡಿ ಜೀವಿಸಿದರೆ ಕೂಡ ಸಾಕು ಅಂತ ಮನಸ್ಸು ಮಾಡಿ ಹೋಗ್ತಿದ್ದಾನೆ ಪ್ರಿಯರೇ. ಅಂಥ ಮನಸ್ಸಿನಿಂದ ನೀವು ಕೂಡ ಇರ್ಬೋದು ಪ್ರಿಯರೇ. ಇಷ್ಟೆಲ್ಲ ಗಾಯ ಆಗಿದೆ, ಇಷ್ಟೆಲ್ಲ ನನ್ನ ಕುಟುಂಬದ ವಿರುದ್ಧ ಮಾಡಿದ್ದಾರೆ, ನನ್ನ ಜೀವನ ಹಾಳು ಮಾಡಿದ್ದಾರೆ ಅಂತ ನಿಮ್ಮ ಮನಸ್ಸಿನಲ್ಲಿ ಗಾಯ ಇರುತ್ತೆ ಪ್ರಿಯರೇ. ಇನ್ನು ನಾನು ಏನು ಮಾಡೋದು? ದೇವರು ಕ್ಷಮಿಸೋಕೆ ಹೇಳ್ತಿದ್ದಾರೆ. ಕ್ಷಮಿಸಿದರೆ ನನಗೇನು ಪ್ರತಿಫಲ? ನನಗೆ ನ್ಯಾಯ ಯಾರು ಕೊಡ್ತಾರೆ? ನಾನು ಅನುಭವಿಸಿದ ನೋವು, ನಾನು ಅನುಭವಿಸಿದ ನಷ್ಟವನ್ನು ಯಾರು ಪರಿಹರಿಸ್ತಾರೆ ಅಂತ ನಮ್ಮ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು ಇರ್ಬೋದು ಪ್ರಿಯರೇ. ಆದರೆ ಈ ದುಂದುಗಾರ ಮಗನ ಬಗ್ಗೆ ನೀವು ಆಲೋಚನೆ ಮಾಡಿ. ಅವನು ಮರಳಿ ಹೋಗಿದ್ದ ಕೂಡಲೇ, ಅವನು ಬರುತ್ತಿರುವಾಗಲೇ, ದೂರದಲ್ಲಿದ್ದಾಗಲೇ ತಂದೆ ಮಗನನ್ನು ಗುರುತಿಸಿ ಓಡಿ ಹೋಗಿ ಅವನನ್ನು ತಬ್ಬಿಕೊಳ್ಳುತ್ತಿದ್ದಾರೆ. ನೀವು ಕ್ಷಮಿಸಲು ಮನಸ್ಸು ಮಾಡಿದ ಕೂಡಲೇ, ದೇವರ ವಾಕ್ಯಕ್ಕೆ ನೀವು ತಲೆ ತಗ್ಗಿಸಿ ಸಮರ್ಪಿಸಿಕೊಡಲು ನಿರ್ಣಯಿಸಿದ ಕೂಡಲೇ ದೇವರು ನಿಮ್ಮನ್ನು ತಬ್ಬಿಕೊಳ್ಳುತ್ತಾರೆ ಪ್ರಿಯರೇ. ನಿಮ್ಮ ಜೀವನದಲ್ಲಿ ಏನೆಲ್ಲ ನೀವು ಕಳ್ಕೊಂಡಿದ್ದೀರೋ
ಆ ದುಂದುಗಾರ ಮಗನ ಜೀವನದಲ್ಲಿ ಏನೆಲ್ಲ ಅವನು ಕಳ್ಕೊಂಡಿದ್ನೋ ಅವೆಲ್ಲವನ್ನು ಮರಳಿ ಆ ತಂದೆ ಕೊಟ್ಟ ಹಾಗೆ ನಿಮ್ಮ ಜೀವನದಲ್ಲಿ ಯಾರೆಲ್ಲ ಏನೆಲ್ಲ ಗಾಯ ಮಾಡಿದಾರೋ, ಮೋಸ ಮಾಡಿದಾರೋ, ಅವಮಾನ ಮಾಡಿದಾರೋ ಅವೆಲ್ಲ ಮರೆತು ಹೋಗುವಷ್ಟು ಆ ಕಣ್ಣೀರನ್ನು ಒರೆಸುತ್ತಾ ದೇವರು ಹಿಮ್ಮಡಿಯಾಗಿ ನಿಮಗೆ ಮರಳಿ ಕೊಡ್ತಾರೆ ಪ್ರಿಯರೇ. ಹೇಗೆ ದೇವರು ನಿಮ್ಮ ಮುಂದೆ ಮರಣ ಮತ್ತು ಜೀವವನ್ನು ಇಟ್ಟಿದ್ದೇನೆ, ಜೀವವನ್ನೇ ಆರಿಸಿಕೊಳ್ಳಿ ಅಂತ ದೇವರು ಕರೆ ಕೊಟ್ಟಿದ್ದಾರೋ ಪ್ರಿಯರೇ, ಅದೇ ರೀತಿಯಲ್ಲಿ ನಿಮಗೆ ದ್ವೇಷ ಸಾಧಿಸೋದು ಬೇಕಾ ಅಥವಾ ನೀವು ಬೆಳೆಯೋದು ಬೇಕಾ? ಇದು ನಿಮ್ಮ ಮುಂದೆ ದೇವರು ಇಟ್ಟಿರುವಂತಹ ಕಾರ್ಯ. ಇನ್ನು ದ್ವೇಷ ಸಾಧಿಸಬೇಕು, ಅವರು ನಾಶವಾಗಬೇಕು, ಅವರಿಗೆ ನಾನು ಅನುಭವಿಸಿದ ನೋವು ಅವರಿಗೆ ಗೊತ್ತಾಗಬೇಕು, ಇಂಥ ಸೇಡಿನಿಂದ ನೀವು ಜೀವಿಸೋದು ಬೇಕಾ? ಅಥವಾ ನಿಮ್ಮನ್ನು ಅವಮಾನಪಡಿಸಿದಂತಹ, ನಿಮ್ಮನ್ನು ಗಾಯಪಡಿಸಿದಂತಹ ವ್ಯಕ್ತಿಗಳ ಮುಂದೆ ತಲೆ ಎತ್ತಿ ಇನ್ನೂ ಹೆಚ್ಚು ಹೆಚ್ಚಾಗಿ ಊಹೆ ಮಾಡೋಕ್ಕಿಂತಲೂ ಮಿಗಿಲಾದ ರೀತಿಯಲ್ಲಿ ಬೆಳೆಯೋದು ಬೇಕಾ? ನೀವು ಆಯ್ಕೆ ಮಾಡಿರಿ ಪ್ರಿಯರೇ. ದೇವರು ನಿಮ್ಮನ್ನು ಬೆಳೆಸಲು, ನಿಮ್ಮ ಗಾಯಗಳನ್ನು ಕಟ್ಟಿ ಗುಣಪಡಿಸಲು ದೇವರು ಸಿದ್ಧರಾಗಿದ್ದಾರೆ. ದೇವರು ನಿಮಗೆ ಕರೆಯನ್ನು ಕೊಟ್ಟುತ್ತಿದ್ದಾರೆ ಪ್ರಿಯರೇ, ನೀನು ನನ್ನ ಬಳಿಗೆ ಬಾ, ನಿನ್ನ ಗಾಯಗಳನ್ನು, ನಿನ್ನ ನೋವುಗಳನ್ನು ನೀನು ನನಗೆ ಕೊಡು, ನಾನು ಅದನ್ನು ನೋಡ್ಕೊಳ್ತೇನೆ. ಯುದ್ಧ ನನ್ನದು. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ರೋಮನರಿಗೆ ಬರೆದ ಪತ್ರ 12ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಪವಿತ್ರಾತ್ಮ ಭರಿತನಾಗಿ ಪೌಳ ಹೇಳುತ್ತಿದ್ದಾನೆ, ಪ್ರಿಯರೇ, ಮುಯ್ಯಿಗೆ ಮುಯ್ಯಿ ತೀರಿಸಬೇಡಿ, ಅದನ್ನು ದೇವರಿಗೆ ಬಿಟ್ಟು ಬಿಡಿ, ಏಕೆಂದರೆ ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ಎಲ್ಲರಿಗೂ ತಕ್ಕ ಪ್ರತಿಫಲವನ್ನು ಕೊಡುವವನು ನಾನೇ. ನೋಡಿ ಪ್ರಿಯರೇ, ಬದಲಿಗೆ ಬದಲು ಕೊಡುವಂಥದ್ದು ನಮ್ಮ ಕೆಲಸ ಅಲ್ಲ, ಅದು ದೇವರ ಕೆಲಸವಾಗಿದೆ ಪ್ರಿಯರೇ. ನನ್ನ ಜೀವನದಲ್ಲೂ ಪ್ರಿಯರೇ, 8 ವರ್ಷದಿಂದ ನನ್ನನ್ನೇ ನಾನು ದೇವರಲ್ಲಿ ಸಮರ್ಪಿಸಿಕೊಂಡಿದ್ದೇನೆ. ದೇವರ ಕರುಣೆ ಕೃಪೆಯಿಂದ ದೇವರು ನನ್ನನ್ನು ಮುನ್ನಡೆಸ್ತಿದ್ದಾರೆ ಪ್ರಿಯರೇ. ನನ್ನ ಒಂದು ಚಿಕ್ಕ ಅನುಭವವನ್ನು ನಾನು ಹೇಳ್ತೇನೆ. ಸೇವೆ ಮಾಡುವಾಗ ಅನೇಕ ರೀತಿಯಲ್ಲಿ ನಾವು ಒಳ್ಳೆಯದನ್ನು ಬಯಸಿದ್ರೂ ಸಹ ಒಬ್ಬರಿಗೆ ಒಳ್ಳೆಯದು ಮಾಡುವಾಗ ಇನ್ನೊಬ್ಬರಿಗೆ ಅದು ಇಷ್ಟ ಆಗದೇ ಇರ್ಬೋದು. ಅಂಥ ಸನ್ನಿವೇಶಗಳು ಬರುತ್ತೆ, ಅಸೂಯೆ ಕಾರ್ಯಗಳು ಬರುತ್ತೆ ಪ್ರಿಯರೇ. ಅದರ ಮುಖಾಂತರ ತಪ್ಪಾದ ಅರಿವು, ತಪ್ಪಾದ ಆಲೋಚನೆಗಳು, ತಪ್ಪಾರ್ಥ ಆಗುತ್ತೆ ಪ್ರಿಯರೇ. ಈ ಮುಖಾಂತರ ಒಬ್ಬ ಸಹೋದರನಿಗೆ ನನ್ನ ಮೇಲೆ ಬಹಳವಾಗಿ ದ್ವೇಷವಿತ್ತು. 2024ನೇ ಇಸವಿ ಆ ಸಮಯದಲ್ಲಿ ಹೊಸ ವರ್ಷಕ್ಕೆ ಕಾಲಿಡುತ್ತಿದ್ದೇವೆ. ನನ್ನ ಮನಸ್ಸಿನಲ್ಲಿ ದೇವರು ಹಾಡಿದಂಥ ಒಂದು ಮಾತು ಪ್ರಿಯರೇ, ನೀನು ನನ್ನ ಮಗನ ಮುಂದೆ ತಲೆ ತಗ್ಗಿಸಬೇಕಂತ ಆಸೆ ಪಡ್ತೀಯಾ ಅಥವಾ ಸೇತಾನನ ಮುಂದೆ ತಲೆ ತಗ್ಗಿಸಬೇಕಂತ ಆಸೆ ಪಡ್ತೀಯಾ ಅಂತ ದೇವರು ನನಗೆ ಪ್ರಶ್ನೆ ಕೇಳಿದರು ಪ್ರಿಯರೇ. ಈ ಲೋಕದಲ್ಲಿರುವಂತಹ ಪ್ರತಿಯೊಬ್ಬರು ಇವತ್ತಿಲ್ಲ ನಾಳೆ, ಇವತ್ತು ತಪ್ಪು ಜೀವನ ಜೀವಿಸ್ತಿರ್ಬೋದು ಪ್ರಿಯರೇ, ನಾಳೆ ಮನಪರಿವರ್ತನೆ ಹೊಂದಿ ದೇವರ ಮಕ್ಕಳಾಗ್ತಾರೆ ಪ್ರಿಯರೇ. ಸ್ವರ್ಗ ಸಾಮ್ರಾಜ್ಯದಲ್ಲಿ ಅವರು ನಮ್ಮ ಸಹೋದರ ಸಹೋದರಿಯರಾಗ್ತಾರೆ ಪ್ರಿಯರೇ. ಆಗ ಆ ಸಹೋದರ ದೇವರ ಮಗ, ಆ ಸಹೋದರಿ ದೇವರ ಮಗಳು, ನಾವೆಲ್ಲರೂ ಸಹೋದರ ಸಹೋದರಿಯರು. ದೇವರು ನನ್ನ ಹತ್ರ ಈ ಪ್ರಶ್ನೆ ಕೇಳಿದರು, ನನ್ನ ಮಗನ ಮುಂದೆ ನೀನು ತಲೆ ತಗ್ಗಿಸ್ತೀಯಾ ಅಥವಾ ಸೇತಾನನ ಮುಂದೆ ತಲೆ ತಗ್ಗಿಸ್ತೀಯಾ? ಕೂಡಲೇ ನಾನು ಆ ಬ್ರದರಿಗೆ ಕಾಲ್ ಮಾಡಿಬಿಟ್ಟು ಬ್ರದರ್ ಹತ್ರ ಹೇಳಿದೆ, ಬ್ರದರ್, ಏನೋ ಒಂದು ಕಾರ್ಯಗಳು ಮಾಡೋಕ್ಕೆ ಒಳ್ಳೆ ಮನಸ್ಸಿನಲ್ಲಿ ಆಲೋಚನೆ ಮಾಡಿ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೆ ಕೂಡ ಅದು ಏನೋ ಒಂದು ತಪ್ಪಾಗಿ ಹೋಯಿತು. ನಿಮ್ಮ ಮನಸ್ಸಿಗೆ ಯಾವುದಾದ್ರೂ ರೀತಿಯಲ್ಲಿ ನನ್ನಿಂದ ಗಾಯವಾಗಿದ್ದರೆ, ನೋವಾಗಿದ್ದರೆ ನನ್ನನ್ನು ಕ್ಷಮಿಸಿಬಿಡಿ. ನಾನು ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಸದಾ ನಾನು ಬಲಿಪೂಜೆಯಲ್ಲಿ ಪ್ರಾರ್ಥಿಸ್ತಿದ್ದೇನೆ ಅಂತ ನಾನು ಒಂದೆರಡು ಮಾತು ಹೇಳಿದೆ ಪ್ರಿಯರೇ. ಆಗ ಆ ಬ್ರದರ್ ಅಂದರು, ಪರವಾಗಿಲ್ಲ ಬ್ರದರ್, ಬಿಟ್ಟುಬಿಡಿ, ಏನಿಲ್ಲ, ಪರವಾಗಿಲ್ಲ ಅಂತಂದರು. ಅಲ್ಲಿಂದ ಒಂದು ಕಾರ್ಯ ಆಯಿತು ಪ್ರಿಯರೇ. ಅದು ಕ್ಷಮೆ ಕೇಳೋವರೆಗೆ ಆ ವ್ಯಕ್ತಿ ನನ್ನ ಬಗ್ಗೆ ಎಲ್ಲರ ಥರ ತಪ್ಪು ನಾವು ಮಾಡುವಂಥ ಪ್ರತಿಯೊಂದು ಸೇವಾ ಕಾರ್ಯಗಳಲ್ಲೂ ಕೂಡ ತಪ್ಪನ್ನು ಕಂಡುಹಿಡಿತಿದ್ದರು. ತಪ್ಪನ್ನು ಏನು ಮಾಡಿದ್ರೂ ಸಹ ಅದರೊಳಗೊಂದು ತಪ್ಪು. ಏನಕ್ಕೆಂದರೆ ಅವ್ರು ಏನಕ್ಕೆ ಆ ರೀತಿಯಲ್ಲಿ ವರ್ತಿಸ್ತಿದ್ದಾರೆ ಅಂತಂದರೆ ಅವರ ಹೃದಯದಲ್ಲಿರುವಂಥ ಗಾಯ ಗುಣವಾಗಿಲ್ಲ ಪ್ರಿಯರೇ.
ಅವರ ಹೃದಯದಲ್ಲಿರುವಂಥ ಗಾಯ ಇತರರನ್ನು ಗಾಯಪಡಿಸ್ತಾನೆ ಇರ್ತದೆ. ಇದರ ಅರ್ಥ ಏನು ಅಂತಂದರೆ ಪ್ರಿಯರೇ, ಒಂದು ನಾವು ದೇವರ ವಾಕ್ಯಕ್ಕೆ ಶರಣಾಗಬೇಕು. ಶರಣಾದಾಗ ದೇವರ ಮಹಿಮೆಯನ್ನು ನಾವು ಕಂಡುಕೊಳ್ತೇವೆ. ನಾನು ಕ್ಷಮೆ ಕೇಳಿದ ಕೂಡಲೇ ಆ ವ್ಯಕ್ತಿ ಇತರರ ಹತ್ರ ನನ್ನ ಬಗ್ಗೆ ತಪ್ಪು ಮಾತನಾಡೋದನ್ನು ನಿಲ್ಲಿಸಿಬಿಟ್ಟ. ಅಂದರೆ ಅದು ದೇವರ ಕೃಪೆ ಆ ವ್ಯಕ್ತಿಯ ಗಾಯವನ್ನು ಗುಣಪಡಿಸಿತು. ನೋಡಿ, ನಮ್ಮಲ್ಲಿರುವಂಥ ಗಾಯ ನಮ್ಮನ್ನು ಪ್ರೀತಿಸುವವರನ್ನು ಗಾಯಪಡಿಸ್ತಾನೇ ಇರುತ್ತೆ ಪ್ರಿಯರೇ. ನಾವು ಇತರರಿಗೆ ದ್ವೇಷ ಸಾಧಿಸಲು ಕೋಪವನ್ನು ನಾವು ಇಟ್ಕೊಂಡರೆ ಅದು ನಮ್ಮ ಕುಟುಂಬವನ್ನು, ನಮ್ಮ ಕೆಲಸ ಕಾರ್ಯಗಳನ್ನು ಕೆಡಿಸ್ತಾ ಇರುತ್ತೆ ಪ್ರಿಯರೇ. ಈ ಕೋಪವನ್ನು ಸಾಧಿಸುವ ಮುಖಾಂತರ ಯಾವ ರೀತಿಯಲ್ಲೂ ನಮ್ಮ ಜೀವನದಲ್ಲಿ ಒಳಿತನ್ನು ಕಂಡುಕೊಳ್ಳೋಕೆ ಸಾಧ್ಯವಿಲ್ಲ ಅಂತ ನನ್ನ ಜೀವನದಲ್ಲಿ ನಾನು ಸ್ಪಷ್ಟವಾಗಿ ತಿಳಿದುಕೊಂಡಿದ್ದೀನಿ ಪ್ರಿಯರೇ. ಇಂದು ನಾನು ಹೃದಯದಿಂದ ನಾನು ನಿಮ್ಮ ಹತ್ರ ತಿಳಿಸಬಹುದು, ಹೇಳಬಹುದು, ನನ್ನ ಜೀವನದಲ್ಲಿ ಒಬ್ಬರ ಮೇಲೂ ಒಂದು ಚುಕ್ಕೆ ಕೂಡ ಕೋಪ ಇಲ್ಲ ಪ್ರಿಯರೇ. ಯಾರಾದರೂ ನನ್ನ ವಿರುದ್ಧ ಯಾವುದಾದ್ರೂ ರೀತಿಯಲ್ಲಿ ಏನಾದರೂ ಮಾಡಿದ್ರೂ ಸಹ ಅವರಿಗಾಗಿ, ಅವರ ಕುಟುಂಬಕ್ಕಾಗಿ ಭಾರದಿಂದ ನಾನು ಪ್ರಾರ್ಥಿಸ್ತೇನೆ. ನನ್ನ ಸುತ್ತಮುತ್ತಲಿರುವಂತಹ ಪ್ರತಿಯೊಬ್ಬರಿಗೆ ಗೊತ್ತು ದೇವರು ನನ್ನ ಪರವಾಗಿ ಯಾವ ರೀತಿಯಲ್ಲಿ ಹೋರಾಡುತ್ತಿದ್ದಾರಂತ. ಗುರುಗಳು, ಕನ್ಯಾಸ್ತ್ರೀಯರು ಕೂಡ ನನ್ನ ಹತ್ರ ಬಂದ್ಬಿಟ್ಟು ಹೇಳ್ತಾರೆ, ದೇವರು ನಿನ್ನ ಪರವಾಗಿದ್ದಾರೆ, ಈ ಹೋರಾಟ ನಿನ್ನದಲ್ಲ, ದೇವರು ನಿನಗಾಗಿ ಹೋರಾಡುತ್ತಿದ್ದಾರಂತ ಅವರು ಹೇಳುವಾಗ ಪ್ರಿಯರೇ, ನನಗೆ ಆಶ್ಚರ್ಯ ಏನೂ ಇಲ್ಲ. ಏನಕ್ಕೆಂದರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಿದೆ, ಯುದ್ಧ ನನ್ನದು ಅಂತ ದೇವರು ಸ್ಪಷ್ಟವಾಗಿ ಹೇಳ್ತಾರೆ. ಆದರೆ ಒಂದು ಸಂತೋಷ ಏನು ಅಂತಂದರೆ, ಆ ಗುರುಗಳಿಗೆ, ಕನ್ಯಾಸ್ತ್ರೀಯರಿಗೆ ಹಾಗೂ ಇತರ ಸಹೋದರ ಸಹೋದರಿಯರಿಗೆ ನನ್ನ ಜೀವನ ಒಂದು ಸಾಕ್ಷಿಯಾಗಿದೆ. ದೇವರ ವಾಕ್ಯ ನನ್ನಲ್ಲಿ ಜೀವವಾಗಿ ಕಾರ್ಯ ಮಾಡುತ್ತಿರೋದು ಅವರು ತಮ್ಮ ಜೀವನದಲ್ಲಿ ಕಂಡುಕೊಳ್ಳೋಕೆ ಅವರಿಂದ ಸಾಧ್ಯವಾಗ್ತಿದೆ. ದೇವರ ಮಹಿಮೆಯನ್ನು ಬೆಳಗಿಸಲು ದೇವರು ನನ್ನನ್ನು ಆರಿಸಿಕೊಂಡಿದ್ದಾರೆ ಎನ್ನುವಂಥ ಸಂತೋಷ, ಆನಂದ ನನ್ನ ಮನಸ್ಸಿನಲ್ಲಿ ಆಗುತ್ತೆ ಪ್ರಿಯರೇ. ಇನ್ನೊಂದು ಕೊನೆಯದಾಗಿ ನಾನು ಒಂದು ವಿಷಯವನ್ನು ಹೇಳಿ ಮುಗಿಸ್ತೇನೆ ಪ್ರಿಯರೇ. ಮೊದಲನೆಯ ರಕ್ತಸಾಕ್ಷಿ ಯಾರು ಪ್ರಿಯರೇ? ಸಂತ ಸ್ಟೇಫನ, ಒಬ್ಬ ಯುವಕ ಪ್ರಿಯರೇ. ಅವನ ವೃತ್ತಿ ಏನಾಗಿತ್ತು? ಅವನು ಮಾಡುತ್ತಿದ್ದಂಥ ಕೆಲಸ ಏನಾಗಿತ್ತು? ದೇವ ಜನರಿಗೆ ಸರಿಯಾಗಿ ಊಟ ಸೇರ್ತಿದ್ದೇನಾ? ಊಟ ಬಡಿಸುವಂಥ ವ್ಯಕ್ತಿ. ಅವರಿಗೆ ಬಟ್ಟೆ ಬರೆ ಏನಾದರೂ ಯಾರಾದರೂ ಕಾಣಿಕೆ ಹಾಕಿದರೆ ಕ್ರಮಬದ್ಧವಾಗಿ ಎಲ್ಲರಿಗೂ ಸಿಗುತ್ತಿದ್ದೇನಾ ಅಂತ ನೋಡ್ಕೋಬೇಕಾದಂಥ ವ್ಯಕ್ತಿ. ಆದರೆ ಆತ್ಮದಿಂದ, ಜ್ಞಾನದಿಂದ ತುಂಬಿದಂತಹ ದೈವ ವ್ಯಕ್ತಿ ಆಗಿದ್ದ ಪ್ರಿಯರೇ. ಅವನು ದೇವರ ಬಗ್ಗೆ, ಯೇಸುವಿನ ಬಗ್ಗೆ ಶುಭ ಸಂದೇಶವನ್ನು ಸಾರೋದನ್ನು ಕಂಡು ಅಸೂಯೆಯಿಂದ ಅವನನ್ನು ಸಾಯಿಸಬೇಕು ಅಂತ ಪ್ರಯತ್ನ ಮಾಡಿದರು. ಆ ನೇಮವನ್ನು ಜಾರಿಗೆ, ಅಂದಿನ ಕಾಲದಲ್ಲಿ ಯೆಹೋವ ದೇವರ ವಿರುದ್ಧ ಅಥವಾ ಬೇರೆ ಒಬ್ಬ ದೇವರ ಬಗ್ಗೆ ಯಹೂದ್ಯರು ಮಾತನಾಡಿದರೆ ಅವರು ಧರ್ಮದ ವಿರುದ್ಧ ಮಾತನಾಡುತ್ತಿದ್ದಾರೆ. ಆಗ ಯೇಸುವಿನ ಬಗ್ಗೆ ಈ ಸ್ಟೇಫನನ್ನು ಮಾತನಾಡುವುದನ್ನು ಕಂಡು ಅದು ನೇಮದ ಧರ್ಮದ ವಿರುದ್ಧ ಅಂತ ಪರಿಗಣಿಸಿ ಸೌಲನ ಸಮ್ಮುಖದಲ್ಲಿ ಅವನು ನೋಡುತ್ತಿದ್ದಾಗ ಇತರ ಯಹೂದ್ಯರು ಅವನನ್ನು, ಸ್ಟೀಫನನ್ನು ಕಲ್ಲೊಡೆದು ಸಾಯಿಸುತ್ತಿದ್ದಾರೆ ಪ್ರಿಯರೇ. ಆ ಕಲ್ಲಿನ ಹೇಟಿನಿಂದ ರಕ್ತ ಸುರಿಯುತ್ತಿದ್ದಾಗ ಅವನ ಮುಖದಲ್ಲಿ ಒಂದು ದೂತನಂತೆ ಒಂದು ಕಳೆ ಪ್ರಕಾಶವು ಬಂತು ಪ್ರಿಯರೇ. ಅವನು ಆ ಗಾಯವನ್ನು ಹೊಂದುತ್ತಿರುವಾಗ ಅವನು ಸ್ವರ್ಗದತ್ತ ತಲೆ ಎತ್ತಿ ನೋಡಿದಾಗ ಯೇಸು ಸ್ವಾಮಿ ತಂದೆ ದೇವರ ಬಲಪಾರ್ಶ್ವದಲ್ಲಿ ಇರುವುದನ್ನು ಕಂಡುಕೊಂಡ. ಅವನ ಜೀವನವು ಎಷ್ಟು ಧನ್ಯತೆಯನ್ನು ಪಡೆದುಕೊಳ್ಳುತ್ತಿದೆ ಪ್ರಿಯರೇ. ಈ ಲೋಕದಲ್ಲಿದ್ದಾಗಲೇ ಪರಲೋಕದಲ್ಲಿ ಅವನಿಗೆ ದೇವರು ಇಟ್ಟಿರುವಂಥ ಸನ್ಮಾನವನ್ನು ಅವನು ಕಂಡುಕೊಳ್ಳುತ್ತಿದ್ದಾನೆ ಪ್ರಿಯರೇ. ಆ ಸಂತೋಷದಲ್ಲಿ ಯೇಸು ಸ್ವಾಮಿ ಶಿಲುಬೆ ಮೇಲೆ ಹೇಳಿದಂಥ ಅದೇ ಮಾತುಗಳನ್ನು ಅವನು ಹೇಳುತ್ತಿದ್ದಾನೆ ಪ್ರಿಯರೇ. ಅಪ್ಪ ತಂದೆಯೇ, ನನ್ನ ವಿರುದ್ಧ ಇವರು ಮಾಡುತ್ತಿರುವಂಥ ಕಾರ್ಯಗಳನ್ನು ಇವರ ವಿರುದ್ಧ ನೀವು ಇಟ್ಟುಕೊಳ್ಳಬೇಡಿ, ಇವರನ್ನು ನೀವು ಕ್ಷಮಿಸಿರಿ ಅಂತ ಅವನು ಕ್ಷಮೆ ಕೇಳುತ್ತಿದ್ದಾನೆ ಪ್ರಿಯರೇ. ಯಾರಿಗಾಗಿ ಪ್ರಿಯರೇ? ಅವನನ್ನು ಸಾಯಿಸುತ್ತಿರುವಂಥ ವ್ಯಕ್ತಿಗಳಿಗಾಗಿ ಆ ಸ್ಟೀಫನನ್ನು ಪ್ರಾರ್ಥಿಸುತ್ತಿದ್ದಾನೆ ಪ್ರಿಯರೇ. ಇದರ ಫಲ ಏನಾಯಿತು ಪ್ರಿಯರೇ? ಸೌಲ ಎನ್ನುವಂಥ ವ್ಯಕ್ತಿ ಪೌಲನಾಗಿ ಮಾರ್ಪಟ್ಟ.
ಅವನ ಪ್ರಾರ್ಥನೆ ಮುಖಾಂತರ, ಅವನ ಯಾತನೆಯಿಂದ, ತ್ಯಾಗದಿಂದ, ತನ್ನ ಕೊನೆ ಉಸಿರು ಕೊನೆ ಶಕ್ತಿಯಿಂದ ಅವನು ಮಾಡಿದ ಒಂದು ಕ್ಷಮೆ ಪ್ರಾರ್ಥನೆಯ ಮುಖಾಂತರ ಸೌಲ ಎನ್ನುವಂಥ ವ್ಯಕ್ತಿ ಪೌಲನಾಗಿ ಬದಲಾಗಿ ಬಿಟ್ಟ ಪ್ರಿಯರೇ. ಸ್ಟೇಫನ ಒಬ್ಬ ಯುವಕನಾಗಿದ್ದ, ಸೌಲ ಒಂದು ಯುವಕನಾಗಿದ್ದ. ಸ್ಟೇಫನಲ್ಲಿ ದೈವಜ್ಞಾನದಿಂದ ತುಂಬಿದಂಥ ವ್ಯಕ್ತಿಯಾಗಿದ್ದ, ಪವಿತ್ರಾತ್ಮರಿಂದ ತುಂಬಿದಂಥ ವ್ಯಕ್ತಿಯಾಗಿದ್ದ. ಪೌಲ ಧರ್ಮಶಾಸ್ತ್ರದ ಜ್ಞಾನದಿಂದ ತುಂಬಿದಂಥ ವ್ಯಕ್ತಿಯಾಗಿದ್ದ. ಇಬ್ಬರು ಬೇರೆ. ಸೌಲ ಹಳೆಯ ವ್ಯಕ್ತಿ, ಧರ್ಮಶಾಸ್ತ್ರದಿಂದ ಜೀವಿಸ್ತಿದ್ದ. ಸ್ಟೇಫನ ಪವಿತ್ರಾತ್ಮ ಪ್ರೇರಿತವಾಗಿ ಪವಿತ್ರಾತ್ಮ ಭರಿತನಾಗಿ ಜೀವಿಸ್ತಿದ್ದ. ನೋಡಿ ಪ್ರಿಯರೇ, ಸ್ಟೇಫನ ಬದುಕಿದ್ದರೆ ಏನೆಲ್ಲ ಈ ಲೋಕದಲ್ಲಿ ಸಾಧಿಸ್ತಿದ್ದನೋ ಅದೇ ಚೈತನ್ಯ, ಅದೇ ಆತ್ಮ ಅವನು ಸಾಯುವ ಮುಂಚೆ ಅವನ ಪ್ರಾರ್ಥನೆಯ ಕ್ಷಮೆಯ ಪ್ರಾರ್ಥನೆ ಮುಖಾಂತರ ಪೌಲನಿಗೆ ದಯಪಾಲಿಸಿ ಹೋದ ಪ್ರಿಯರೇ. ಅವನ ಪ್ರಾರ್ಥನೆ ದೇವರ ಕಿವಿಗೂ ದೇವರ ಮನಸ್ಸಿಗೂ ಹೃದಯಕ್ಕೂ ಮುಟ್ಟಿತು ಪ್ರಿಯರೇ. ದೇವರು ಬೆಳಕಾಗಿ ಸೌಲನನ್ನು ಮುಟ್ಟಿದರು. ಸೌಲ ಪೌಲಾಗಿ ಮಾರ್ಪಟ್ಟ. ಇಂದು ನೀವು ಪವಿತ್ರ ಗ್ರಂಥವನ್ನು ತೆಗೆದು ನೋಡಿದರೆ ಹೊಸ ಒಡಂಬಡಿಕೆಯಲ್ಲಿ 13 ಲೇಖನಗಳನ್ನು ಪೌಲ ಬರೆದಿದ್ದಾನೆ ಪ್ರಿಯರೇ. ಯಾರ ಪ್ರಾರ್ಥನೆ ಮುಖಾಂತರ ಪ್ರಿಯರೇ? ಸ್ಟೇಫನನ ಪ್ರಾರ್ಥನೆ ಮುಖಾಂತರ. ಪೌಲನ ಯಾವ ಯೋಗ್ಯತೆಯಿಂದಲೂ ಅಲ್ಲ ಸೌಲ ಪೌಲನಾಗಿದ್ದು ಸ್ಟೇಫನನ ಪ್ರಾರ್ಥನೆ ಮುಖಾಂತರ ಮಾತ್ರ ಪ್ರಿಯರೇ ದೇವರು ಸೌಲನನ್ನು ಮುಟ್ಟಿದ್ದು. ಇವಾಗ ಆ ಸೌಲ ಹೇಳುತ್ತಿದ್ದಂಥ ವಾಕ್ಯ ಪ್ರಿಯರೇ, ರೋಮನರಿಗೆ ಬರೆದ ಪತ್ರ 12ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ, ಪ್ರಿಯರೇ ಮುಯ್ಯಿಗೆ ಮುಯ್ಯಿ ತೀರಿಸಬೇಡಿ, ಅದನ್ನು ದೇವರಿಗೆ ಬಿಟ್ಟು ಬಿಡಿ. ಸ್ಟೀಫನನ್ನು ಮಾಡಿದಂತಹ ಆ ಕಾರ್ಯವನ್ನು ಕಣ್ಣಾರೆ ಅವನು ಕಂಡಿದ್ದ, ಕಿವ್ಯಾರೆ ಅವನು ಕೇಳಿಸಿದ. ಅವನ ಹೃದಯಕ್ಕೆ ಅದು ಮುಟ್ಟಿತ್ತು. ಈ ಮಾತು ಆಶ್ಚರ್ಯ ಅವನಿಗೆ ಅನಿಸಿತು. ಏನಕ್ಕೆಂದರೆ ಹಳೆ ಒಡಂಬಡಿಕೆಯ ಪ್ರಕಾರ ಕಣ್ಣಿಗೆ ಕಣ್ಣು, ಕೈಗೆ ಕೈ, ಕಾಲಿಗೆ ಕಾಲು, ಪ್ರಾಣಕ್ಕೆ ಪ್ರಾಣ, ಇದೇ ಅವನು ಅರಿತಂತಹ ಸತ್ಯ ಪ್ರಿಯರೇ. ಆದರೆ ಪವಿತ್ರಾತ್ಮ ಭರಿತನಾದ ಸ್ಟೀಫನು ಅರಿತಂಥ ಸತ್ಯ, ಶತ್ರುವನ್ನು ಪ್ರೀತಿಸು, ಹಿಂಸಿಸುವವರಿಗಾಗಿ ಪ್ರಾರ್ಥಿಸು ಎನ್ನುವಂಥ ಸತ್ಯ ಪ್ರಿಯರೇ. ಆ ಸತ್ಯದ ಪ್ರಕಾರ ನಡೆದಂತಹ ಪ್ರಾರ್ಥನೆ ಸೌಲ ಎನ್ನುವಂಥ ವ್ಯಕ್ತಿಯನ್ನೇ ಬದಲಾಯಿಸಿ ನೂತನ ಸೃಷ್ಟಿಯನ್ನಾಗಿ ಇಂದು ನಮ್ಮೆಲ್ಲರ ಕ್ರೈಸ್ತಿಯರ ಜೀವನಕ್ಕೆ ಬೆಳಕಾಗಿ ಅವನ ಮಾತುಗಳು ಪರಿಣಮಿಸಿತು ಪ್ರಿಯರೇ. ಈಗ ನಾವು ಆರಿಸಿಕೊಳ್ಳಬೇಕು. ನಮ್ಮ ಕುಟುಂಬದಲ್ಲಿ ಹೆಂಡತಿ ಗಂಡದ ನಡುವೆ ಜಗಳ ಐತೆ. ಅವ್ರು ಆ ತಪ್ಪು ಮಾಡರೆ, ಈ ತಪ್ಪು ಮಾಡರೆ, ತಂದೆ ತಾಯಿಯರ ನಡುವೆ, ಸಹೋದರ ಸಹೋದರಿಯರ ನಡುವೆ, ಮಿತ್ರರ ನಡುವೆ ಹಗೆತನ ಇದೆ ಪ್ರಿಯರೇ. ನಮ್ಮಲ್ಲಿ ಆಸೆನೇ ಇಲ್ಲ ಪ್ರಿಯರೇ. ಇದು ಬದಲಾಗಬೇಕು, ನಾವು ಒಂದಾಗಬೇಕು ಎನ್ನುವಂಥ ಆಸೆ ಇಲ್ಲ. ಆದರೆ ಸ್ಟೇಫನಲ್ಲಿ ಆಸೆ ಇತ್ತು. ದೇವರೇ, ಆ ವ್ಯಕ್ತಿಯಲ್ಲಿ ಧರ್ಮಶಾಸ್ತ್ರದ ಜ್ಞಾನ ಇದೆ, ಅರಿವಿದೆ, ಯುವಕನಾಗಿದ್ದಾನೆ, ಯೌವನ ವಯಸ್ಕನಾಗಿದ್ದಾನೆ. ಅವನು ನಾನು ಅನುಭವಿಸಿದಂತೆ ನಿಮ್ಮ ಪ್ರೀತಿಯನ್ನು, ನಿಮ್ಮ ಸತ್ಯವನ್ನು ಆ ಸೌಲನು ಅನುಭವಿಸಿದರೆ ಎಷ್ಟು ಜನರಿಗೆ ಅವನು ಬೆಳಕಾಗ್ತಾನೆ ಅಂತ ಮನಸ್ಸು ಮಾಡಿದ ಪ್ರಿಯರೇ. ಅಂಥ ಪಾಸಿಟಿವ್ ಆಲೋಚನೆ, ಉತ್ತಮವಾದ ಆಲೋಚನೆಯನ್ನು ಮಾಡಿದ ಪ್ರಿಯರೇ. ಅವನನ್ನು ನಾಶ ಮಾಡಬೇಕು ಅಂತ ಆಸೆ ಪಟ್ಟಿಲ್ಲ, ಒಳಿತನ್ನು ಆಸೆ ಪಟ್ಟ. ನಮ್ಮ ಜೀವನದಲ್ಲಿ ಕೂಡ ನಾವು ಸ್ವಲ್ಪ ತಗ್ಗಿಸಿಕೊಂಡ್ರೆ, ಸ್ವಲ್ಪ ಮನಸಾರೆ ಮಾತಾಡಿದರೆ, ಕ್ಷಮಿಸಿ ಬಿಟ್ಟರೆ ಮತ್ತೆ ಒಂದಾಗ್ಬೋದು ಎನ್ನುವಂಥ ಆಸೆ ನಮ್ಮಲ್ಲಿ ಹುಟ್ಟಬೇಕು ಪ್ರಿಯರೇ. ಇಂಥ ಜೀವನ ನಾವು ಜೀವಿಸುವಾಗ ಪ್ರಿಯರೇ, ನಾವು ದೇವರ ಮಕ್ಕಳೆನಿಸಿಕೊಳ್ಳುತ್ತೇವೆ. ಶಾಂತಿ ಸಮಾಧಾನಕ್ಕಾಗಿ ಹಾತೊರೆಯುವವರು ಭಾಗ್ಯವಂತರು, ಅವರು ದೇವರ ಮಕ್ಕಳೆನ್ನಿಸಿಕೊಳ್ಳುವರು. ರೋಮನರಿಗೆ ಬರೆದ ಪತ್ರ 12ನೇ ಅಧ್ಯಾಯ 21ನೇ ವಾಕ್ಯ, ಕೇಡಿಗೆ ಸೋಲದೆ ಒಳಿತಿನಿಂದ ಕೇಡನ್ನು ಸೋಲಿಸಿ. ಪ್ರಿಯರೇ, ಸ್ಟೇಫನನ್ನು ಮಾಡಿದು ಇದನ್ನೇ ಪ್ರಿಯರೇ. ಕೇಡಿಗೆ ಸೋತು ಹೋಗದೆ ಒಳಿತಿನಿಂದ ಆ ಕೇಡನ್ನು ಸೋಲಿಸಿದ. ಅವನು ತನ್ನ ಜೀವನದಲ್ಲಿ ದೇವರನ್ನ ಯಾವ ರೀತಿಯಲ್ಲಿ ಮಹಿಮೆ ಪಡಿಸಬೇಕಾಗಿತ್ತೋ ಪ್ರಿಯರೇ, ಅದೇ ಅಭಿಷೇಕವನ್ನು ಅವನು ಈ ಲೋಕದಿಂದ ತೆರಳುವ ಮುಂಚೆ ಪೌಲನಿಗಾಗಿ, ಅಲ್ಲಿದ್ದಂಥ ನೆರೆದಿದ್ದಂಥ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸುವ ಮುಖಾಂತರ ಆ ಕೇಡನ್ನು ಒಳಿತಿನಿಂದ ಸೋಲಿಸಿದ ಪ್ರಿಯರೇ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ರೋಮನರಿಗೆ ಬರೆದ ಪತ್ರ 5ನೇ ಅಧ್ಯಾಯ 8ನೇ ವಾಕ್ಯ, ಯೇಸು ಸ್ವಾಮಿಯ ಬಗ್ಗೆ ಪೌಲ ಹೇಳುತ್ತಾನೆ ಪ್ರಿಯರೇ.
ಆದರೆ ನಾವಿನ್ನು ಪಾಪಿಗಳಾಗಿರುವಾಗಲೇ ಕ್ರಿಸ್ತ ಯೇಸು ನಮಗೋಸ್ಕರ ಪ್ರಾಣತ್ಯಾಗ ಮಾಡಿದರು. ಇದರಿಂದ ನಮ್ಮ ಮೇಲೆ ದೇವರಿಗಿರುವ ಪ್ರೀತಿ ಎಷ್ಟೆಂದು ವ್ಯಕ್ತವಾಯಿತು. ದೇವರಲ್ಲಿ ನನ್ನ ಆತ್ಮೀಯರೇ, ಪೌಲ ಸ್ಪಷ್ಟವಾಗಿ ಹೇಳ್ತಾನೆ, ನಾವು ಪಾಪಿಗಳಾಗಿರುವಾಗಲೇ, ಅಂದರೆ ನಾವಿನ್ನೂ ಕ್ಷಮೆ ಕೇಳಲೇ ಇಲ್ಲ, ನಾವಿನ್ನೂ ಪಶ್ಚಾತ್ತಾಪ ಪಡಲೇ ಇಲ್ಲ, ಹೀಗಿರುವಾಗಲೇ ಕ್ರಿಸ್ತ ಯೇಸು ನಮಗಾಗಿ ಪ್ರಾಣತ್ಯಾಗ ಮಾಡಿದರು, ನಮ್ಮನ್ನು ಕ್ಷಮಿಸಿದರು, ನಮ್ಮನ್ನು ಪ್ರೀತಿಸಿದರು. ಪ್ರಿಯರೇ, ನಾವು ಇತರರನ್ನು ಕ್ಷಮಿಸುವುದು ಅವರು ನಮಗೆ ಕ್ಷಮೆ ಕೇಳಿಬಿಟ್ಟು ಅಲ್ಲ ಪ್ರಿಯರೇ, ನಾವು ಯೇಸುವನ್ನು ಹಿಂಬಾಲಿಸುವಂಥ ದೇವರ ಮಕ್ಕಳು ನಾವಾಗಿದ್ದೇವೆ. ಯೇಸುವಲ್ಲಿ ಇರುವಂಥ ಅದೇ ಆತ್ಮವನ್ನು ನಾವು ನಮ್ಮ ಶರೀರದಲ್ಲಿ, ದೇವರ ಆಲಯವಾಗಿರುವಂಥ ನಮ್ಮ ಶರೀರವೆಂಬ ಗರ್ಭಗುಡಿಯಲ್ಲಿ ನಾವು ಪಡೆದುಕೊಂಡಿದ್ದೇವೆ ಪ್ರಿಯರೇ. ಅದೇ ಆತ್ಮವನ್ನು ಪಡೆದಿರುವಂಥ ನಾವು ಯೇಸುವಿನ ಮನಸ್ಸುಳ್ಳವರಾಗಿರ್ತೇವೆ ಪ್ರಿಯರೇ. ಇತರರು ನಮಗೆ ಕ್ಷಮೆ ಕೇಳೋಕೆ ನಾವು ಕಾಯ್ದಿರೋದು ಬೇಕಾಗಿಲ್ಲ ಪ್ರಿಯರೇ. ನಾವು ಮನಸಾರೆ ಅವ್ರನ್ನ ನಾವು ಕ್ಷಮಿಸಬೇಕು. ಹೇಗೆ ಯೇಸು ಕ್ರಿಸ್ತರು, ಹೇಗೆ ತಂದೆ ದೇವರು, ಪವಿತ್ರಾತ್ಮರು ನಮ್ಮೊಳಗೆ ನಮ್ಮೊಡನೆ ಯೇಸುವಿನ ಪ್ರಾಣ ತ್ಯಾಗದ ಮುಖಾಂತರ ಜೀವಿಸುತ್ತಿದ್ದಾರೆ. ನಾವು ಪಾಪಿಗಳಾಗಿರುವಾಗಲೇ ತಂದೆ ದೇವರು ಇಂಥ ಮಹೋನ್ನತವಾದ ತಮ್ಮ ಪ್ರೀತಿಯನ್ನು ತೋರ್ಪಡಿಸಲು ನಿರ್ಣಯಿಸಿದರೋ, ಅದೇ ರೀತಿಯಲ್ಲಿ ಇತರರು ಕ್ಷಮೆ ಕೇಳಲಿ ಬಿಡಲಿ, ನಮ್ಮ ಪ್ರೀತಿಯನ್ನು ಸದಾ ತೋರಿಸಲು ನಾವು ಸದಾ ಸಿದ್ಧರಾಗಿರಬೇಕು ಪ್ರಿಯರೇ. ಇದರ ಮುಖಾಂತರ ನಾವು ಪಡೆದುಕೊಳ್ಳುವಂಥ ಆಶೀರ್ವಾದ, ಆದಿಕಾಂಡ 12ನೇ ಅಧ್ಯಾಯ ವಾಕ್ಯ 2ರಿಂದ, ನಾನು ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡುತ್ತೇನೆ, ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರಿಗೆ ಘನತೆ ಗೌರವವನ್ನು ತರುತ್ತೇನೆ, ನೀನೇ ಆದರ್ಶದ ಆಶೀರ್ವಾದವಾಗಿ ಬೆಳಗುವೆ, ನಿನ್ನನ್ನು ಹರಸುವವರನ್ನು ನಾ ಹರಸುವೆ, ನಿನ್ನನ್ನು ಶಪಿಸುವವರನ್ನು ನಾ ಶಪಿಸುವೆ, ಧರೆಯ ಕುಲದವರಿಗೆಲ್ಲ ನಿನ್ನ ಮುಖೇನ ದೊರಕುವುದು ನನ್ನಿಂದ ಆಶೀರ್ವಾದ. ದೇವರಲ್ಲಿ ನನ್ನ ಆತ್ಮೀಯರೇ, ಅಬ್ರಹಾಮನಿಗೆ ದೇವರು ಕೊಟ್ಟಂಥ ವಾಗ್ದಾನ ನಮ್ಮಲ್ಲಿ ಕೂಡ ಚೈತನ್ಯವಾಗುತ್ತೆ ಪ್ರಿಯರೇ. ನಮ್ಮನ್ನು ಯಾರೆಲ್ಲ ಆಶೀರ್ವದಿಸ್ತಾರೋ ಅವರು ಆಶೀರ್ವಾದವನ್ನು ಹೊಂದುತ್ತಾರೆ. ನಮ್ಮ ವಿರುದ್ಧ ಯಾರು ದ್ವೇಷವನ್ನು ಇಟ್ಕೊತಾರೋ ಅವರ ವಿರುದ್ಧ ದೇವರು ದ್ವೇಷವನ್ನು ಇಟ್ಕೊತಾರೆ. ಈ ಸತ್ಯವನ್ನು ನಾವು ಅರಿತುಕೊಳ್ಳುವ ಪ್ರಿಯರೇ, ನಮ್ಮ ಮನಸ್ಸಿನಲ್ಲಿ ಯಾರ ಮೇಲೂ ದ್ವೇಷ ಸಾಧಿಸೋದು ಬೇಡ. ಎಲ್ಲವನ್ನು ನಾವು ದೇವರಿಗೆ ಒಪ್ಪಿಸಿಕೊಡುವ. ದೇವರು ನಮ್ಮ ಪರವಾಗಿ ಹೋರಾಡುತ್ತಾರೆ. ನನ್ನ ವೈಯಕ್ತಿಕ ಜೀವನದಲ್ಲಿ ನಾನು ಮಾಡುವುದು ಇಷ್ಟೇ, ಮನಸಾರೆ ಎಷ್ಟು ನೋವು ಮಾಡಿದಾರೋ ಅಷ್ಟು ಭಾರದಿಂದ, ಅಷ್ಟು ಪ್ರೀತಿಯಿಂದ ಯೇಸುವಲ್ಲಿ ನನ್ನನ್ನೇ ಸಮರ್ಪಿಸಿಕೊಡುತ್ತಾ ಆ ವ್ಯಕ್ತಿಗಳ ಕುಟುಂಬಕ್ಕಾಗಿ, ಅವರ ಜೀವನಕ್ಕಾಗಿ ದೇವರೇ ನಿಮ್ಮ ಪವಿತ್ರ ಆತ್ಮರಿಂದ ಅವರನ್ನು ತುಂಬಿಸಿರಿ. ಏನಕ್ಕೆ ಅಂದರೆ ಪ್ರಿಯರೇ, ಕೊರಿಂಥಿಯರಿಗೆ ಬರೆದ 2ನೇ ಪತ್ರ 3ನೇ ಅಧ್ಯಾಯ 17ನೇ ವಾಕ್ಯದೊಳಗೆ ದೇವರ ಆತ್ಮ ಎಲ್ಲಿದೆಯೋ ಅಲ್ಲಿ ವಿಮೋಚನೆ ಇದೆ, ಬಿಡುಗಡೆ ಇದೆ. ಹಾಗೂ ರೋಮನರಿಗೆ ಬರೆದ ಪತ್ರ 5ನೇ ಅಧ್ಯಾಯ 5ನೇ ವಾಕ್ಯದೊಳಗೆ ಸ್ಪಷ್ಟವಾಗಿ ದೇವರು ಹೇಳ್ತಿದ್ದಾರೆ, ದೇವರು ತಮ್ಮ ಪವಿತ್ರ ಆತ್ಮರ ಮುಖಾಂತರ ದೇವರು ತಮ್ಮ ಪ್ರೀತಿಯನ್ನು ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮರ ಮುಖಾಂತರ ಸುರಿಸಿದ್ದಾರೆ. ನೋಡಿ ಪ್ರಿಯರೇ, ನಾವು ಆ ವ್ಯಕ್ತಿಗಳಿಗಾಗಿ ಪವಿತ್ರಾತ್ಮರಿಂದ ತುಂಬಿಸಿರಿ ಅಂತ ಪ್ರಾರ್ಥಿಸುವಾಗ ಪ್ರಿಯರೇ, ಒಂದು ಅವರಿಗೆ ಬಿಡುಗಡೆ ಆಗುತ್ತೆ, ತಪ್ಪಿನ ಅರಿವು ಬರುತ್ತೆ, ಪಶ್ಚಾತ್ತಾಪದ ಮನಸ್ಸು ಬರುತ್ತೆ. ಇನ್ನೊಂದು ಅವರ ಮನಸ್ಸಿನಲ್ಲಿ, ಅವರ ಹೃದಯದಲ್ಲಿ ಪ್ರೀತಿಯಿಂದ ತುಂಬಲ್ಪಡುತ್ತೆ ಪ್ರಿಯರೇ. ಈ ಮುಖಾಂತರ ಆ ವ್ಯಕ್ತಿಗಳು ಬದಲಾಗ್ತಾರೆ ಪ್ರಿಯರೇ. ಬದಲಾದರೆ ಅವರೇ ನಮಗೆ ಒಳಿತು ಬಯಸುತ್ತಾರೆ. ಅವರು ನಮ್ಮ ಸ್ನೇಹಿತರಾಗಿ, ಸಹೋದರ ಸಹೋದರಿಯಾಗಿ ಐಕ್ಯತೆ ಸಮಾಧಾನದಿಂದ ಜೀವಿಸ್ತಾರೆ ಪ್ರಿಯರೇ. ಬದಲಾಗಿಲ್ಲ ಅಂತಂದರೆ ನೀವು ಈಗ ವಾಕ್ಯವನ್ನು ಕೇಳಿದ್ದೀರಿ, ಮುಯ್ಯಿಗೆ ಮುಯ್ಯಿ ನಾವು ತೀರಿಸೋದು ಬೇಕಾಗಿಲ್ಲ, ಅದನ್ನು ದೇವರಿಗೆ ಬಿಟ್ಟು ಬಿಡುವ. ದೇವರು ಖಂಡಿತವಾಗಿ ಪ್ರಿಯರೇ ಒಂದನ್ನು ಅವ್ರನ್ನ ಬದಲಾಯಿಸ್ತಾರೆ. ಇಲ್ಲ ಅಂತಂದರೆ ಅವರ ತಪ್ಪಿಗೆ ಅರಿವು ಬರುವ ಹಾಗೆ ದೇವರು ಮಾತಾಡ್ತಾರೆ. ದೇವರು ನಮ್ಮೆಲ್ಲರನ್ನು ಕ್ಷಮಿಸಲು ಬೇಕಾದ ಕೃಪೆಯಿಂದ, ಶಕ್ತಿಯಿಂದ ತುಂಬಿಸಲಿ ಎಂದು ವಿಶ್ವಾಸದಿಂದ ನಮೋ ಮರಿಯ ಹೇಳುವ. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯ, ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆ ಆಗಲಿ, ಆದಿಯಲ್ಲಿದ್ದಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೇನ್.
ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.